ಹಲೋ ಫ್ರೆಂಡ್ಸ್, ಸೊ ಇವತ್ತಿನ ವಿಡಿಯೋಲಿ ಅಗೇನ್ ಕ್ಲಾಸ್ PUC ಸೆಕೆಂಡ್ ಇಯರ್ ಫಿಸಿಕ್ಸಲ್ಲಿರುವಂಥ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಬಗ್ಗೆ ನೋಡೋಣಂತೆ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಕೂಲಮ್ಸ್ ಲಾ ಬಗ್ಗೆ ಇರುವಂತಹ ಪ್ರಾಬ್ಲಮ್ಸನ್ನು ನೋಡಿದ್ವಿ. ಬೋತ್ ಥಿಯರಿ ಆ್ಯಸ್ ವೆಲ್ ಆಸ್ ಥಿಯರಿ ಹಾಗೆ ಕಾಂಪಿಟೇಟಿವ್ಗೆ ಏನೇನು ಕ್ವೆಶನ್ಸ್ ಬರುತ್ತೆ ಅದಷ್ಟನ್ನು ನಾವು ನೋಡಿದ್ವಿ. ಬಟ್ ಈ ಕ್ಲಾಸಲ್ಲಿ ನಾವು ಹೊಸ ಟಾಪಿಕನ್ನು ನೋಡ್ತಾ ಇದ್ದೀವಿ. ದಟ್ ಈಸ್ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್. ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್. ಸೊ ಹಿಂದೆ ಇರುವಂತಹ ವಿಡಿಯೋ ಅಂದರೆ ಕೂಲಮ್ಸ್ ಲಾ ಏನು ಎಲೆಕ್ಟ್ರೋಸ್ಟ್ಯಾಟಿಕ್ಸಿನ ಬೇಸ್ ಲಾ ಇದೆ, ಅದ್ರ ಬಗ್ಗೆ ನೀವು ಕಲ್ತಿಲ್ಲ ಅಂತಂದರೆ ಪ್ಲೀಸ್ ಹಿಂದಿನ ವಿಡಿಯೋ ಅಂದರೆ ಪಾರ್ಟ್ 3 ಮತ್ತು ಪಾರ್ಟ್ 4 ನೋಡಿಬಿಟ್ಟು ಆಮೇಲೆ ಈ ವಿಡಿಯೋನ ನೋಡಿ. ಇಲ್ಲದೆ ಹೋದರೆ ನಿಮ್ಗೆ ಇದೇನು ಅರ್ಥ ಆಗೋದಿಲ್ಲ. ಓಕೆ, ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್ ಅಂದರೆ ಇಲ್ಲಿವರೆಗೆ ನಾವು ಕೂಲಮ್ಸ್ ಲಾ ನೋಡಿದ್ದು 2 ಚಾರ್ಜ್ ಸಿಸ್ಟಮ್ ಮಾತ್ರ, 2 ಚಾರ್ಜಸ್ ಸಿಸ್ಟಮ್. ಇದರಲ್ಲಿ ಇದು Q1 ಇದು Q2 ಸಪ್ರೇಟೆಡ್ ಬೈ ಸರ್ಟನ್ ಡಿಸ್ಟೆನ್ಸ್ R ಇತ್ತು ಅಂದರೆ ಅದರಿಂದ ಆಗುವಂಥ ಫೋರ್ಸ್ 1/4πε0 Q1 Q2 ಡಿವೈಡೆಡ್ ಬೈ R². ಹೀಗೆ ಬರಿತೀವಿ ಅನ್ನೋದನ್ನು ಕೂಲಮ್ಸ್ ಲಾ ನೋಡಿದ್ವಿ. ಈಗ ಇದ್ರದ್ದೇ ಎಕ್ಸ್ಟೆಂಡೆಡ್ ಫಾರ್ಮನ್ನು ನೋಡಬೇಕಲ್ಲ ನಾವು. ಬರೀ 2 ಚಾರ್ಜನ್ನೇ ಇಟ್ಕೊಂಡಂತೂ ಎಷ್ಟು ದಿನ ಅಂತ ಆಟಾಡ್ಲಿಕ್ಕಾಗತ್ತೆ, ಬರೋದಿಲ್ಲ. ಅದಕ್ಕೆ ನಾವೇನು ಮಾಡೋಣಂತೆ, ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಎ ಸಿಸ್ಟಮ್ ಆಫ್ ಚಾರ್ಜಸ್. ಓಕೆ, ಫಸ್ಟಿಗೆ ನಾನು ಏನು ಮಾಡ್ತೀನಿ, ಸಿಸ್ಟಮ್ ಆಫ್ 3 ಚಾರ್ಜಸ್ಸನ್ನು ತಗೊಳ್ಳೋಣಂತೆ. ಓಕೆ, ಲೆಟ್ ಅಸ್ ಕನ್ಸಿಡರ್ ಎ ಸಿಸ್ಟಮ್ ಆಫ್ 3 ಚಾರ್ಜಸ್. ಸೊ ಸಿಸ್ಟಮ್ ಆಫ್ 3 ಚಾರ್ಜಸ್ ಅಂತ ಬಂದಾಗ 3 ಚಾರ್ಜ್ಗಳನ್ನು ಲೊಕೇಟ್ ಮಾಡ್ತೀನಿ. ಲೆಟ್ ದಿಸ್ ಬಿ ಮೈ ಫಸ್ಟ್ ಚಾರ್ಜ್ Q1. ಓಕೆ, ಅದೇ ರೀತಿಯಾಗಿ ಇದನ್ನು ಸೆಕೆಂಡ್ ಚಾರ್ಜ್ ಅಂತ ಕರೆಯೋಣಂತೆ. ಹಾಗೆ ಇದು ನನ್ನ ಥರ್ಡ್ ಚಾರ್ಜ್ ಆಗಿದೆ. ಓಕೆ, ಇದನ್ನು ಹೆಸರು ಕೊಟ್ಕೊಳ್ಳೋಣ. ಇದು Q2, ಇದು Q3. ಓಕೆ, ಇದು Q1. ಇವೆರಡರ ಮಧ್ಯೆ ಇರುವಂತಹ ಡಿಸ್ಟೆನ್ಸ್ ಏನಿದೆಯಲ್ಲ, ಇದು ಲೆಟ್ ದಿಸ್ ಬಿ ಅವರ್ ಚಾರ್ಜ್ Q1. ಓಕೆ, ಇದ್ರ ಮಧ್ಯೆ ಇರುವಂತಹ ಡಿಸ್ಟೆನ್ಸನ್ನು R12 ಅಂತ ಕರೆಯೋಣಂತೆ. ಹಾಗೆ ಇವೆರಡರ ಮಧ್ಯೆ ಇರುವಂತಹ ಡಿಸ್ಟೆನ್ಸನ್ನು R13 ಅಂತ ಕರೆಯೋಣಂತೆ. ಸೊ ವಿ ಆಲ್ ನೋ ದಟ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ 2 ಪಾಸಿಟಿವ್ ಚಾರ್ಜಸ್ ಶುಡ್ ರಿಪೆಲ್ ಈಚ್ ಅದರ್. ಆ ಕಾರಣಕ್ಕಾಗಿ ಇದ್ರ ಮೇಲೆ ಡ್ಯೂ ಟು ದ ಸೆಕೆಂಡ್ ಚಾರ್ಜ್ ಹೀಗೆ ಫೋರ್ಸ್ ಬರ್ತಾ ಇದೆ. ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಹೌದಾ? ಈ ಚಾರ್ಜ್ನಿಂದಾಗಿ ಈ ಚಾರ್ಜ್ ಮೇಲೆ ಬೀಳುವಂಥ ಫೋರ್ಸ್ ಈ ರೀತಿಯಾಗಿರುತ್ತೆ. ಕರೆಕ್ಟಾ? ಸೊ ಫೋರ್ಸ್ ಆನ್ ಫಸ್ಟ್ ಚಾರ್ಜ್, ನನಗೆ ಫಸ್ಟ್ ಚಾರ್ಜ್ ಡ್ಯೂ ಟು ಚಾರ್ಜ್ ಅಟ್ 3 ಏನಾಗಬೇಕು, ಇದೇ ಲೈನ್ ಜಾಯ್ನಿಂಗಲ್ಲಿ ಈ ಕಡೆಗೆ ಹೋಗಬೇಕು. ಸೊ ದಿಸ್ ಈಸ್ ಫೋರ್ಸ್ ಆನ್ ಫಸ್ಟ್ ಚಾರ್ಜ್ ಡ್ಯೂ ಟು ಥರ್ಡ್ ಚಾರ್ಜ್. ಇವಾಗ ಇವೆರಡರ ಮೇಲೆ ಒಂದು ನೆಟ್ ಫೋರ್ಸ್ ಬೀಳುತ್ತೆ. ದೇರ್ ವಿಲ್ ಬಿ ಎ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಚಾರ್ಜ್. ಸೊ ಅದೆಷ್ಟಿದೆ ಅಂತಂದರೆ ಅದು ಇವೆರಡರೂ ಚಾರ್ಜಿನ ವೆಕ್ಟರ್ ಸಮ್ ಆಗಿರುತ್ತೆ. ದಿಸ್ ಈಸ್ F1 ವಿಚ್ ಈಸ್ ಈಕ್ವಲ್ ಟು ವೆಕ್ಟರ್ ಸಮ್ ಆಫ್ F12 ಆ್ಯಂಡ್ F13. ಇದನ್ನೇ ನಾವು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಅಂತ ಕರಿತೀವಿ. ಓಕೆ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಸೊ ವಾಟ್ ಇಸ್ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್? ಏನು ಹೇಳುತ್ತೆ ಅಂದರೆ, ಫೋರ್ಸ್ ಬಿಟ್ವೀನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾರ್ಜ್ ಹೇಗೆ ಬರಿತೀವಿ, ಫೋರ್ಸ್ ಬಿಟ್ವೀನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾರ್ಜ್ F12 ಅಂತ ಬರೆಯೋಣ. F12 ವಿಚ್ ಇಸ್ 1/4πε0 Q1 Q2 ಡಿವೈಡೆಡ್ ಬೈ R12 ಆಗುತ್ತೆ. ಅದೇ ರೀತಿಯಾಗಿ F13 ಏನಾಗ್ತಾ ಇದೆ, 1/4πε0 Q1 Q3 ಡಿವೈಡೆಡ್ ಬೈ R13 ಆಗ್ತಾ ಇದೆ. ಸೊ ಇಲ್ಲಿ ನೀವು ನೋಡೋದಾಯಿತು ಅಂದರೆ ಫೋರ್ಸ್ ಬಿಟ್ವೀನ್ 1 ಆ್ಯಂಡ್ 2 ಬರಿಬೇಕಾದ್ರೆ ಐ ಡಿಡ್ ನಾಟ್ ವರಿ ಅಬೌಟ್ ದ ಥರ್ಡ್ ಚಾರ್ಜ್. ಅಂದರೆ ಈ Q3 ಸಂಬಂಧನೇ ಇಲ್ಲ, ನನಗೆ ಬಿಟ್ಬಿಟ್ಟಿದ್ದೀನಿ. ಅದು ಇದ್ರೂ ಒಂದೇ ಬಿಟ್ಟರು ಒಂದೇ. ಹೌದಾ? ಅದೇ ರೀತಿಯಾಗಿ ಫೋರ್ಸ್ ಬಿಟ್ವೀನ್ 1 ಆ್ಯಂಡ್ 3 ಬರೆಯುವಾಗ ಐ ಆಮ್ ನಾಟ್ ವರಿಡ್ ಅಬೌಟ್ Q2. ಇದು ಏನಾದರೂ ಹಾಕ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ಹೌದಲ್ವಾ? ಆದರೆ ಇವೆರಡೂ ಜೊತೆಗಿದ್ದಾಗ ಈ ಫಸ್ಟ್ ಚಾರ್ಜ್ ಮೇಲೆ ಏನಾಗ್ತಾ ಇದೆ, ಎರಡರಿಂದಾಗಿನೂ ಫೋರ್ಸ್ ಬೀಳ್ತಾ ಇದೆ. ಆ ಫೋರ್ಸ್ ಏನಿದೆಯಲ್ಲ, ಫೋರ್ಸ್ ಆನ್ 1, ದಟ್ ಈಸ್ ವೆಕ್ಟರ್ ಸಮ್ ಆಫ್ F2, F12 ಆ್ಯಂಡ್ F13. ಸೊ ಇದನ್ನೇ ನಾವು ವೆಕ್ಟರ್ಸ್ ಬರೆಯೋದಾಯಿತು ಅಂದರೆ, ಇವನ್ನೇ ಎರಡನ್ನೂ ವೆಕ್ಟರ್ಸ್ ಬರೆಯೋದಾದರೆ ಇದು R12 ಕ್ಯಾಪ್ ಆಗುತ್ತೆ, ಇದು R13 ಕ್ಯಾಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ 1/4πε0 ಹೊರಗಡೆ ಇಟ್ವಿ ಅಂತಂದರೆ
ಒಳಗಡೆ ಏನು ಉಳಿತಾ ಇದೆ ನನಗೀಗ Q1 Q2 ಡಿವೈಡೆಡ್ ಬೈ R12 ಸ್ಕ್ವೇರ್, ಸಾರಿ ಸ್ಕ್ವೇರ್ ಆಗಬೇಕು ಇವೆರಡೂ, R12 ಸ್ಕ್ವೇರ್ R12 ಕ್ಯಾಪ್ ಪ್ಲಸ್ Q1 Q3 ಡಿವೈಡೆಡ್ ಬೈ R13 ಸ್ಕ್ವೇರ್ R13 ಕ್ಯಾಪ್ ಆಗ್ತಾ ಇದೆ. ಸೊ ಇದರಲ್ಲೇ ನಾನು ಒಂದಿಷ್ಟನ್ನು ಹೊರಗಡೆ ತೆಕ್ಕೊಂಡೆ ಅಂದರೆ ಏನಾಗಬೇಕು ಫ್ರೆಂಡ್ಸ್, ಕಾಮನ್ ಥಿಂಗ್ಸನ್ನು ಹೊರಗಡೆ ತೊಗೊಳ್ಳೋಣಂತೆ. ಸೊ ಅವಾಗ 1/4πε0 Q1 ಕಾಮನ್ ಬಂದ್ಬಿಡುತ್ತೆ. ಅವಾಗ Q2 ಡಿವೈಡೆಡ್ ಬೈ R12 ಸ್ಕ್ವೇರ್ R12 ಕ್ಯಾಪ್ ಪ್ಲಸ್ Q3 ಡಿವೈಡೆಡ್ ಬೈ R13 ಸ್ಕ್ವೇರ್ R13 ಕ್ಯಾಪ್. ಇದು ಫಾರ್ ಸಿಸ್ಟಮ್ ಆಫ್ 2 ಚಾರ್ಜಸ್ ಆಗಿದೆ. ಅದೇ ರೀತಿಯಾಗಿ ಫಾರ್ ಎ ಸಿಸ್ಟಮ್ ಆಫ್ ಚಾರ್ಜಸ್ Q1 Q2 Q3 Q4 so on up to Qn ಅಂದರೆ ಏನು, n ಚಾರ್ಜಸ್ ಆದರೆ ಏನು ಮಾಡೋದು, ಫಾರ್ ಅ ಸಿಸ್ಟಮ್ ಆಫ್ n ಚಾರ್ಜಸ್ ನಾವು ಟೋಟಲ್ ಫೋರ್ಸ್ F1 is equal to force on 1 due to 2 plus force on 1 due to 3 plus so on up to force on 1 ಡ್ಯೂ ಟು n. ಅಲ್ಲಿಗೆ 1/4πε0 ಎಲ್ಲದರಲ್ಲೂ ಕಾಮನ್, ಫೋರ್ಸ್ ಆನ್ 1 ಇರೋದ್ರಿಂದ Q1 ಎಲ್ಲದರಲ್ಲೂ ಕಾಮನ್ ತೆಗಿಬೋದು. ಇಲ್ಲಿ ಬರ್ದಿದ್ದೀವಿ ನೋಡಿ, ಅದೇ ಥರ ಒಳಗಡೆ ಏನು ಉಳಿಬೇಕು, Q2 ಡಿವೈಡೆಡ್ ಬೈ R12 ಸ್ಕ್ವೇರ್ R12 ಕ್ಯಾಪ್, Q3 ಡಿವೈಡೆಡ್ ಬೈ R13 ಸ್ಕ್ವೇರ್ R13 ಕ್ಯಾಪ್ ಪ್ಲಸ್ ಸೋ ಆನ್ ಅಪ್ ಟು Qn ಡಿವೈಡೆಡ್ ಬೈ R1n ಸ್ಕ್ವೇರ್ R1n ಕ್ಯಾಪ್. ಹೌದಲ್ವಾ? ಇದನ್ನೇ ನಾವು ಸಮೇಷನ್ ನೊಟೇಷನ್ಸನ್ನು ಯೂಸ್ ಮಾಡಿ ಬರೆಯೋದಾಯಿತು ಅಂದರೆ ಫೋರ್ಸ್ ಆನ್ 1 ಈಸ್ ಗಿವನ್ ಬೈ 1/4πε0 Q1 ನಾವು ಒಳಗಡೆ ಬರೆಯೋಣಂತೆ. ಇನ್ನು ಮುಂದೆ ಒಳಗಡೆ ಏನು ಬರೀತೀವಿ, ಸಮೇಷನ್ ನೊಟೇಷನನ್ನು ಹಾಕೋಣಂತೆ. ಉಳಿದಿದ್ದೆಲ್ಲ ಏನಾಗಬೇಕು, QI ಡಿವೈಡೆಡ್ ಬೈ R1I ಸ್ಕ್ವೇರ್ R1I ಕ್ಯಾಪ್. ಹೌದಾ? ವೇರ್ I ಈಸ್ ಟೇಕಿಂಗ್ ವ್ಯಾಲ್ಯೂ ಫ್ರಮ್ 2 ಅಪ್ ಟು n. ಇದನ್ನು ನಾವು ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಂತ ಕರಿತೀವಿ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರಲ್ಲ, ಇಲ್ಲಿ ನಾವು ಸಿಸ್ಟಮ್ ಆಫ್ 2 ಚಾರ್ಜಸ್ ತಗೊಂಡಾಗ ಓಕೆ, ಫೋರ್ಸ್ ಬಿಟ್ವೀನ್ 2 ಚಾರ್ಜಸ್, ಯಾವುದಾದ್ರೂ 2 ಚಾರ್ಜಸ್ ತಗೊಳ್ಳಿ, ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪ್ರೆಸೆನ್ಸ್ ಆಫ್ ಥರ್ಡ್ ಚಾರ್ಜ್. ಇಲ್ಲಿ ಥರ್ಡ್ ಚಾರ್ಜ್ ಇದ್ರೂ ಒಂದೇ ಬಿಟ್ಟರು ಒಂದೇ, ಇಲ್ಲಿ ನೋಡಿ ಸೆಕೆಂಡ್ ಚಾರ್ಜ್ 2 ಇದ್ರೂ ಒಂದೇ ಬಿಟ್ಟರು ಒಂದೇ, ದೇ ಆರ್ ನಾಟ್ ವರಿಡ್ ಅಬೌಟ್ ಇಟ್. ಅಂದರೆ ಲೆಟ್ ಅಸ್ ಕನ್ಸಿಡರ್ A, B ಆ್ಯಂಡ್ C. ದೆರ್ ಆರ್ 3 ಫ್ರೆಂಡ್ಸ್ A, B ಆ್ಯಂಡ್ C. ಈಗ A ಮತ್ತು C ಅಷ್ಟೇ ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದಾರೆ ಅಂದರೆ ದೇ ವಿಲ್ ನಾಟ್ ಟಾಕ್ ಅಬೌಟ್ ದಿಸ್ ಪರ್ಸನ್, ದೇ ಆರ್ ನಾಟ್ ವರಿಡ್ ವಾಟ್ B ಈಸ್ ಡೂಯಿಂಗ್, ದೇ ವಿಲ್ ಬಿ ಇನ್ ದರ್ ಓನ್ ವೇ, ದೇ ವಿಲ್ ಬಿ ಇನ್ ದರ್ ಓನ್ ಮೈಂಡ್ ಸೆಟ್. ಹೌದಲ್ವಾ? ಅವ್ರು ಬಿ ಬಗ್ಗೆ ಯೋಚನೆನೂ ಮಾಡೋದಿಲ್ಲ. ಅದೇ ರೀತಿಯಾಗಿ A ಆ್ಯಂಡ್ B ಇಬ್ಬರೇ ಹೋದರು, ಎಲ್ಲರೂ ಒಂದು ಕಡೆ ಹೋಗಿ ಸಿನ ಬಿಟ್ಟು ಹೋದರು ಅಂದರೆ ಅವಾಗ ದೇ ಆರ್ ನಾಟ್ ವರಿಡ್ ಅಬೌಟ್ ವಾಟ್ ಸಿ ಈಸ್ ಡೂಯಿಂಗ್, ಏನಾರ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ನಾನು ತಂಪಾಡಿತಾವ್ ಇರ್ತಾರೆ. ಆದರೆ 3 ಜನ ಒಟ್ಟಿಗೆ ಬಂದಾಗ ಬರೋ ಪ್ರಾಬ್ಲಮ್, ಎ ಯಾರ ಕಡೆ ಒಲವು ಜಾಸ್ತಿ, ಬಿ ಕಡೆನಾ ಸಿ ಕಡೆನಾ ಅನ್ನೋಂಥದ್ದು ಏನಿದೆಯಲ್ಲ, ಅದು ವೆಕ್ಟರ್ ಸಮ್ ಆಫ್ ಫ್ರೆಂಡ್ಶಿಪ್ ಆಗುತ್ತೆ ಅಷ್ಟೇ. ಹೌದಾ? ಸೊ ಅದನ್ನೇ ನಾವೀಗ ಹೆಂಗೆ ಬರೆಯೋದು, ವರ್ಡ್ಸಲ್ಲಿ ಇದನ್ನು ಬರೆಯೋದಾದರೆ ಹೆಂಗೆ ಬರಿತೀವಿ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನಿನ ಸ್ಟೇಟ್ಮೆಂಟ್ ಬರಿಬೇಕು ನಾನಿವಾಗ. ಸೊ ಸ್ಟೇಟ್ಮೆಂಟ್ ಬರೆಯೋದಾಯಿತು ಅಂತಂದರೆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಇದು ಇಟ್ ಸ್ಟೇಟ್ಸ್ ದ್ಯಾಟ್, ಇಲ್ಲೇ ಬರೆದ್ಬಿಡೋಣ. ಇದೆಲ್ಲ ಫ್ರೆಂಡ್ಸ್ ಭಾಳ ಇಂಪಾರ್ಟೆಂಟ್ ಆಗತ್ತೆ, ಇದಿಷ್ಟು ನೀವು ಬರ್ಕೋಬೇಕಾಗತ್ತೆ. ಓಕೆ, ವಿಡಿಯೋನ ಪಾಸ್ ಮಾಡಿ ಬರ್ಕೊಳ್ಳಿ. ಸೊ ಸೂಪರ್ ಪೊಸಿಷನ್ ಪ್ರಿನ್ಸಿಪಲಿನ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂದರೆ, ಇನ್ ಎ ಸಿಸ್ಟಮ್ ಆಫ್ ಚಾರ್ಜಸ್, in a system of charges, the force between, or ಯಾವ ಥರದ ಫೋರ್ಸ್ ಇದೆ ಇದು, electrostatic force between any 2 charges is independent of presence of other charge, but the net force acting on the charge
is vector sum of all the individual forces. ಈ ಸ್ಟೇಟ್ಮೆಂಟ್ ಏನಿದೆಯಲ್ಲ ಇದನ್ನು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಆಫ್ ಟೂ ಫೋರ್ಸಸ್ ಅಂತ ಕೇಳ್ತಾರೆ. ಇದನ್ನು 2 ಮಾರ್ಕ್ಸಿಂದ 3 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಬರೀ ಸ್ಟೇಟ್ಮೆಂಟ್ ಕೇಳಿ ಎಕ್ಸ್ಪ್ಲೈನ್ ಮಾಡಿರಿ ಅಂತಂದರೆ ಸ್ಟೇಟ್ಮೆಂಟ್ ಬರೆದು ಬಿಟ್ಟು ಈ ಸ್ಟೇಟ್ಮೆಂಟನ್ನು ಬರೆದು ಇಷ್ಟನ್ನು ಬರೆದ್ರೆ ಆಯಿತು, ಈ ಕಾನ್ಸೆಪ್ಟನ್ನು ಬರೆದ್ರೆ ಆಯಿತು, ಈ ಬಾಕ್ಸಲ್ಲಿರೋಂಥದ್ದು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಬರೀರಿ ಅಂತಂದರೆ ಸೊ ಸ್ಟೇಟ್ಮೆಂಟ್ ಮಾಡಬೇಕಾಗತ್ತೆ, ಈ ಡಯಾಗ್ರಾಮನ್ನು ತೆಗಿಬೇಕಾಗತ್ತೆ, ಇಳಿಸ್ಬೇಕಾಗತ್ತೆ. ಡಯಾಗ್ರಾಮ್ ಜೊತೆಗೆ ಏನು ಮಾಡಬೇಕು, ಈ ಎಲ್ಲ ಎಕ್ಸ್ಪ್ಲನೇಷನ್ ಇವನ್ನೆಲ್ಲ ಬರಿಬೇಕಾಗತ್ತೆ. ಇದು ಓಕೆ. ಸೊ ದಿಸ್ ಇಸ್ ಫಾರ್ 3 ಮಾರ್ಕ್ಸ್. ಓಕೆ, ಸ್ಟೇಟ್ಮೆಂಟ್ ಅದ್ರ ಜೊತೆಗೆ ಇಲ್ಲಿ ಸಿಸ್ಟಮ್ ಆಫ್ 2 ಚಾರ್ಜಸ್ ತನಕ ಬರೆದ್ರೆ ಸಾಕು, ಉಳಿದಿದ್ದೇನು n ಚಾರ್ಜಸ್ಸಿಗೆಲ್ಲ ಬರೆಯೋಕ್ಕಾಗತ್ತೆ ಇಲ್ಲ. ಓಕೆ, ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಸೊ ಇವತ್ತು ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ಸನ್ನು ಕೊಡ್ತಾರೆ, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ಈ ವಿಡಿಯೋಲ್ಲಿ ನೋಡೋಣಂತೆ. ಸೊ ಥಿಯರಿಯಾಟಿಕಲ್ ಪ್ರಾಬ್ಲಮ್ಸ್ ಏನು ಬರುತ್ತೆ ಅದನ್ನು ನೆಕ್ಸ್ಟ್ ವಿಡಿಯೋಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಏನು ಹೇಳಿದ್ದಾರೆ ನೋಡಿರಿ, 2 ಸಿಮಿಲರ್ಲಿ ಈಕ್ವಲಿ ಚಾರ್ಜ್ಡ್ ಟು ಏನಂತ ಹೇಳ್ತಾ ಇದ್ದಾರೆ, 2 ಐಡೆಂಟಿಕಲ್ ಚಾರ್ಜಸ್ Q ಆರ್ ಕೆಪ್ಟ್ at a distance r from each other. Okay, r from each other. A third charge Q is placed on the line joining ಅಂತ ಹೇಳ್ತಾ ಇದೆ. A third charge Q, ಎರಡು ಏನು ಹೇಳ್ತಾ ಇದ್ದಾರೆ, 2 ಚಾರ್ಜ್ ಇದೆ, 2 ಐಡೆಂಟಿಕಲ್ ಚಾರ್ಜಸ್ Q kept at a distance r from each other. ಇನ್ನೊಂದು 3ನೇ ಚಾರ್ಜ್ ಇದೆ which is small q. It is placed on the line joining the above 2 charges such that all 3 charges are in equilibrium ಅಂತ ಹೇಳ್ತಾರೆ. all 3 charges are in equilibrium. what is the magnitude, sign and position? magnitude ಕೇಳಿದರೆ, sign ಕೇಳಿದರೆ, ಹಾಗೆ position of the charge small q ಅಂತ ಕೇಳ್ತಾ ಇದ್ದಾರೆ. ಫಸ್ಟಿಗೆ ಕೊಟ್ಟಿರೋಂಥ ಕ್ವಶನ್ನ ಡಯಾಗ್ರಾಮ್ ಬಿಡಿಸ್ಕೊಂಡ್ಬಿಡೋಣಂತೆ. ಸೊ ಏನೇನು ಕ್ವಶನ್ ಕೊಟ್ಟಿರೋದಿಲ್ಲ ಡಯಾಗ್ರಾಮಲ್ಲಿ, 2 ಚಾರ್ಜ್ ಬರ್ತಾ ಇದೆ, ಕ್ಯಾಪಿಟಲ್ Q, ಇನ್ನೊಂದು ಕ್ಯಾಪಿಟಲ್ Q. ಈ 2 ಕ್ಯಾಪಿಟಲ್ Qಗಳ ಮಧ್ಯ ಎಲ್ಲೋ ಒಂದು ಕಡೆ, ಸೊ ಇವೆರಡರ ನಡುವೆ ಇರೋಂಥ ಡಿಸ್ಟೆನ್ಸ್ R. ಸೊ ಈ 2 ಡಿಸ್ಟೆನ್ಸ್ R ಮಧ್ಯ ಇರೋಂಥದ್ದು, ಸೊ 2 ಐಡೆಂಟಿಕಲ್ ಚಾರ್ಜಸ್ Q ಆರ್ ಕೆಪ್ಟ್ ಅಟ್ ಎ ಡಿಸ್ಟೆನ್ಸ್ R from each other. A third charge Q is placed on the line joining the above 2 charges such that all the 3 charges are in equilibrium. ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಯಾವುದೋ ಒಂದು ಪಾಯಿಂಟ್, ಇದನ್ನು A ಅಂತ ಕರೀರಿ, ಇದನ್ನು B ಅಂತ ಕರೀರಿ. ಇವೆರಡರ ಮಧ್ಯೆ ಎಲ್ಲೋ ಒಂದು ಕಡೆ ಪಾಯಿಂಟ್ O ಅಂತ ಮಾರ್ಕ್ ಮಾಡಿ ಇದನ್ನು ಡಿಸ್ಟೆನ್ಸ್ X ಅಂತ ಕರೆಯೋಣಂತೆ. ಇದು R ಮೈನಸ್ X ಆಗುತ್ತೆ. ಇಲ್ಲಿ ಸ್ಮಾಲ್ ಚಾರ್ಜ್ Qನ ಇಟ್ಟಿದ್ದಾರೆ. ಈ ರೀತಿ ಇಟ್ಟಾಗ ಏನಾಗ್ತಾ ಇದೆ, all the 3 charges, ಓಕೆ, all the 3 charges are in equilibrium ಅಂತ ಹೇಳ್ತಾ ಇದ್ದಾರೆ. ಎಲ್ಲ 3 ಚಾರ್ಜ್ವೆ ಈಕ್ವಿಲಿಬ್ರಿಯಮಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಸೊ ವಾಟ್ ಶುಡ್ ಬಿ ದ ಪೊಸಿಷನ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈ ವ್ಯಾಲ್ಯೂ ಆಫ್ X ಎಷ್ಟಿದೆ ಅಂತ ಕೇಳಿದ್ದಾರೆ, ಹಾಗೆ Q ಮ್ಯಾಗ್ನಿಟ್ಯೂಡ್ ಏನಿದೆ ಅಂತ ಕೇಳಿದ್ದಾರೆ. ಸೊ ಈಗ ಫೋರ್ಸ್ ಆನ್ ಚಾರ್ಜ್ ಅಟ್ O ಡ್ಯೂ ಟು ಚಾರ್ಜ್ ಅಟ್ A ಹೆಂಗೆ ಬರೀತೀರಾ, ಫೋರ್ಸ್ ಆನ್ ಚಾರ್ಜ್ ಅಟ್ O ಅಂದರೆ ಈ ಚಾರ್ಜ್ ಮೇಲೆ, ಈ ಚಾರ್ಜ್ನಿಂದಾಗಿ ಬರೋಂಥ ಫೋರ್ಸನ್ನು ಹೆಂಗೆ ಬರೀತೀರಿ, 1/4πε0 ಸ್ಮಾಲ್ q ಕ್ಯಾಪಿಟಲ್ Q ಡಿವೈಡೆಡ್ ಬೈ x ಸ್ಕ್ವೇರ್. ಆ್ಯಂಡ್ ವಾಟ್ ಶುಡ್ ಬಿ ದ ಡೈರೆಕ್ಷನ್, ಇದ್ರ ಮೇಲಿಂದಾಗಿ ಇದಕ್ಕೆ ಇದು ಪಾಸಿಟಿವ್ ಇದೆ ಅಂತ ಅಸ್ಯೂಮ್ ಮಾಡೋಣಂತೆ. ಸ್ಮಾಲ್ q ಪಾಸಿಟಿವ್ ಇದೆ ಅಂತ ಅಸ್ಯೂಮ್ ಮಾಡಿ ಈ ಕಡೆ ಡೈರೆಕ್ಷನಲ್ಲಿ ನಾವು ಆ ಫೋರ್ಸನ್ನು ಬಿಡಿಸೋಣ. ಓಕೆ, ಸೊ ನೆಕ್ಸ್ಟ್ ಎಫ್ ಫೋರ್ಸ್ ಆನ್ O ಡ್ಯೂ ಟು ಚಾರ್ಜ್ ಅಟ್ B ಇದೇನಾಗಬೇಕು, 1/4πε0 ಸ್ಮಾಲ್ q ಇಂಟು ಕ್ಯಾಪಿಟಲ್ Q ಡಿವೈಡೆಡ್ ಬೈ R ಮೈನಸ್ X ಹೋಲ್ ಸ್ಕ್ವೇರ್ ಬರ್ತಾ ಇದೆ. ಕರೆಕ್ಟಾ? ಯಾವುದೋ ಒಂದು ಪೊಸಿಷನ್ನಲ್ಲಿದ್ದಾಗ ಇಷ್ಟು ಫೋರ್ಸ್ ಬಂದಿದೆ. ಸೊ ನೆಟ್ ಫೋರ್ಸ್ ಇದ್ರ ಮೇಲೆ ಇದ್ರ ಕಡೆಗೆ ಏನು ಬರಬೇಕು, ಸೊ ದಿಸ್ ಇಸ್ ಫೋರ್ಸ್ ಆನ್ O ಡ್ಯೂ ಟು ಚಾರ್ಜ್ ಅಟ್ B ಆ್ಯಂಡ್ ದಿಸ್ ಇಸ್ ಫೋರ್ಸ್ ಆನ್ O ಡ್ಯೂ ಟು ಚಾರ್ಜ್ ಅಟ್ A. ಬರಿಬೋದಾ ಹೀಗೆ? ಸೊ ಇದು ಈಕ್ವಿಲಿಬ್ರಿಯಮಲ್ಲಿ ಇರಬೇಕು ಅಂದರೆ ಫಾರ್ ದ ಸಿಸ್ಟಮ್ ಟು ಬಿ ಇನ್ ಈಕ್ವಿಲಿಬ್ರಿಯಮ್,
ಫಾರ್ ದ ಸಿಸ್ಟಮ್ ಟು ಬಿ ಇನ್ ಈಕ್ವಿಲಿಬ್ರಿಯಮ್ ಈ ಫೋರ್ಸು ಅಪೋಸಿಟ್ ಡೈರೆಕ್ಷನಲ್ಲಿದೆ, ಪೂರ್ತಿ ಕ್ಯಾನ್ಸಲ್ ಆಗಬೇಕಂದ್ರೆ ಏನಾಗಬೇಕು, ಈಕ್ವಲ್ ಆಗಬೇಕಾಗತ್ತೆ. ಸೊ ಅದಕ್ಕೆ ನಾವೇನಂತ ಬರೆಯೋಣ, ಎಫ್ ಒ ಎ ಶುಡ್ ಬಿ ಈಕ್ವಲ್ ಟು ಎಫ್ ಒ ಬಿ. ಸೊ ಎಫ್ ಒ ಎ ಫಾರ್ಮುಲಾ ಏನಾಗ್ತಾ ಇದೆ, 1/4πε0 ಸ್ಮಾಲ್ ಕ್ಯೂ ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1/4πε0 ಸ್ಮಾಲ್ ಕ್ಯೂ ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ ಆರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರ್ತಾ ಇದೆ. ಸೊ ಇದರಲ್ಲಿ ನೀವು ನೋಡೋದಾಯಿತು ಅಂದರೆ 1/4πε0 ಎರಡೂ ಕಡೆ ಕ್ಯಾನ್ಸಲ್ ಔಟ್ ಮಾಡ್ಬೋದು, ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಎರಡೂ ಕಡೆ ಕ್ಯಾನ್ಸಲ್ ಔಟ್ ಮಾಡ್ಬೋದು. ಸೊ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಆರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರ್ತಾ ಇದೆ. ಸೊ ಇದನ್ನೇ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಏನಾಗುತ್ತೆ, ಆರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಎರಡೂ ಸ್ಕ್ವೇರ್ ರೂಟ್ ತೆಗೆದ್ರೆ ಆರ್ ಮೈನಸ್ ಎಕ್ಸ್ ಈಕ್ವಲ್ ಟು ಎಕ್ಸ್, ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಬೈ 2 ಅಂತ ನಮಗೆ ವ್ಯಾಲ್ಯೂ ಪೊಸಿಷನ್ ಬರ್ತಾ ಇದೆ. ಓಕೆ, ಈಗ ಇದು ಎಲ್ಲಿ ಪೊಸಿಷನ್ ಗೊತ್ತಾಯಿತು. ಈಗ ನಮಗೇನು ಬೇಕಾಗಿದೆ, ವಿ ನೀಡ್ ಟು ಫೈಂಡ್ ಔಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್ ಕ್ಯೂ. ಇದ್ರ ಮೇಲೆ ಏನು ಬರ್ತಾ ಇದೆ ಅನ್ನೋದು ಬೇಕು. ಸೊ ನಾವೇನು ಮಾಡೋಣ, ಈಗ ವಿಲ್ ಕನ್ಸಿಡರ್ ದಿಸ್ ಚಾರ್ಜ್. ಈ ಚಾರ್ಜ್ ಮೇಲೆ ಡ್ಯೂ ಟು ಬಿ ಔಟ್ಸೈಡ್ ಬರಬೇಕು. ಸೊ ಅದನ್ನು ಏನಂತ ಬರಿತೀನಿ ನಾನು, ಫೋರ್ಸ್ ಆನ್ ಎ ಡ್ಯೂ ಟು ಈ ಚಾರ್ಜು ಕೂಡ ಈಕ್ವಿಲಿಬ್ರಿಯಮಲ್ಲಿ ಇರಬೇಕು. ಆಲ್ ದ 3 ಆರ್ ಇನ್ ಈಕ್ವಿಲಿಬ್ರಿಯಮ್ ಅಂತ ಹೇಳಿದ್ದಾರೆ. ಇದೇನೋ ಈಕ್ವಿಲಿಬ್ರಿಯಮಲ್ಲಿದೆ, ನಮ್ಗೆ ಗೊತ್ತಾಯ್ತು ಪಾಸಿಟಿವ್ ಇದೆ ಅಂತಾಗಿದ್ದರೆ. ಹೌದಾ, ಪಾಸಿಟಿವ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವಿ. ನೆಗೆಟಿವ್ ಇದೆ ಅಂತ ಅಸ್ಯೂಮ್ ಮಾಡಿದರೆ ಸೊ ನಮ್ಮ ಅಸಂಪ್ಷನ್ ಇದು ಪಾಸಿಟಿವ್ ಇದೆ ಅನ್ನೋದು ರಾಂಗ್ ಆಗ್ತದೆ. ಈಗ ತೋರಿಸ್ತೀನಿ ನೋಡಿ. ಓಕೆ, ಸೊ ಫೋರ್ಸ್ ಆನ್ ಚಾರ್ಜ್ ಎ ಡ್ಯೂ ಟು ಚಾರ್ಜ್ ಅಟ್ ಬಿ, ಅಂದರೆ ಈ ಎ ಮೇಲೆ ಈ ಬಿ ಚಾರ್ಜ್ನಿಂದಾಗಿ ಬೀಳೋಂಥದ್ದು, ಎರಡು ಪಾಸಿಟಿವ್ ಅವೇ ಬರಬೇಕು. ಸೊ ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಅಟ್ ಬಿ ಈ ರೀತಿಯಾಗಿ ಬರುತ್ತೆ. ಬಟ್ ಇದು ಪಾಸಿಟಿವ್ ಇದೆ ಅಂತ ಅಸ್ಯೂಮ್ ಮಾಡಿದ್ದೀನಿ. ಸೊ ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಅಟ್ ಓ ಅದು ಕೂಡ ಹೀಗೆ ಬರಬೇಕು, ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಅಟ್ ಓ. ಇವೆರಡು ಸೇಮ್ ಡೈರೆಕ್ಷನ್ನಲ್ಲಿದ್ದರೆ ಆ್ಯಡ್ ಆಗಿಬಿಡುತ್ತೆ. ನಮ್ಗೆ ಆ್ಯಡ್ ಆಗೋದು ಬೇಡ, ನಮಗೇನಾಗಬೇಕು, ಅವೆರಡು ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗಿ ಸಬ್ಟ್ರ್ಯಾಕ್ಟ್ ಆಗಬೇಕು. ಅಂದರೆ ಇದು ಅಪೋಸಿಟ್ ಡೈರೆಕ್ಷನಲ್ಲಿ ಹೋಗಬೇಕು ಅಂದರೆ ಈ ಅಸಂಪ್ಷನ್ ರಾಂಗ್ ಆಗುತ್ತೆ. ಸೊ ದಿಸ್ ಚಾರ್ಜ್ ಹ್ಯಾಸ್ ಟು ಬಿ ನೆಗೆಟಿವ್. ನಾವು ಈ ನೆಗೆಟಿವಿಟಿ ಬಂತು ಅಂದರೆ ನಮ್ಮ ಹಳೆಯ ಕಂಡೀಷನ್ಗೆ ಏನಾರು ಪ್ರಾಬ್ಲಮ್ ಆಗುತ್ತಾ, ಆಗಲ್ಲ. ಅದನ್ನು ಕೂಡ ರೀಮಾಡಿಫೈ ಮಾಡಿ ಬರೆದು ತೋರಿಸ್ತೀನಿ ನೋಡಿ. ಈಗ ಇದನ್ನು ನಾವು ನೆಗೆಟಿವ್ ಅಂತ ಅಸ್ಯೂಮ್ ಮಾಡೋಣ ಅಂತ. ಇನ್ಸ್ಟೆಡ್ ಆಫ್ ಅಸ್ಯೂಮಿಂಗ್ ದಿಸ್ ಟು ಬಿ ಪಾಸಿಟಿವ್ ವಿ ವಿಲ್ ಅಸ್ಯೂಮ್ ದಿಸ್ ಟು ಬಿ ನೆಗೆಟಿವ್. ನಾವು ಅಸಂಪ್ಷನ್ ಮೇಲೆ ಹೋಗುತ್ತಲ್ಲ. ಓಕೆ, ಸೊ ಓ ನೆಗೆಟಿವ್ ಆಯಿತು ಅಂದರೆ, ಚಾರ್ಜ್ ಮೈನಸ್ ಕ್ಯೂ ನೆಗೆಟಿವ್ ಆಯಿತು ಅಂದರೆ ಡ್ಯೂ ಟು ಬಿ ಇದು ಪಾಸಿಟಿವ್ ಇದೆ, ಇದು ನೆಗೆಟಿವ್ ಇದೆ. ಸೊ ಡ್ಯೂ ಟು ಬಿ ಫೋರ್ಸ್ ಹೆಂಗೆ ಹೋಗಬೇಕು, ಈ ಕಡೆ ಅಟ್ರಾಕ್ಟಿವ್. ಸೊ ಫೋರ್ಸ್ ಆನ್ ಓ ಡ್ಯೂ ಟು ಚಾರ್ಜ್ ಅಟ್ ಬಿ. ಸೊ ಫೋರ್ಸ್ ಆನ್ ಓ ಡ್ಯೂ ಟು ಚಾರ್ಜ್ ಅಟ್ ಎ ಇದು ಕೂಡ ಪಾಸಿಟಿವ್ ಇದೆ. ಸೊ ದಿಸ್ ವಿಲ್ ಬಿ ಫೋರ್ಸ್ ಆನ್ ಓ ಡ್ಯೂ ಟು ಚಾರ್ಜ್ ಅಟ್ ಎ. ಈ ರೀತಿ ಆಯಿತು, ಈಕ್ವಲ್ ಆ್ಯಂಡ್ ಅಪೋಸಿಟ್ ಬಂತು. ಸೊ ಅಗೇನ್ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ನಾವು ಮಾಡಿದ್ದೆಲ್ಲ ಸರಿಯಾಗಿ ಉಳಿಯುತ್ತೆ, ಅದೇನು ಚೇಂಜ್ ಆಗಲ್ಲ. ಆದರೆ ಇದನ್ನು ನಾವು ನೆಗೆಟಿವ್ ಅಂತ ಅಸ್ಯೂಮ್ ಮಾಡಿದ್ರೆ ಈ ಚಾರ್ಜನ್ನು, ಈ ಫೋರ್ಸಿನ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗ್ತಾ ಇದೆ, ಬಿಕಾಸ್ ಈ ಚಾರ್ಜ್ ಏನಿದೆ ದಿಸ್ ಚಾರ್ಜ್ ಇಸ್ ಪಾಸಿಟಿವ್, ದಿಸ್ ಚಾರ್ಜ್ ಇಸ್ ನೆಗೆಟಿವ್. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ತೊಗೊಂಡ್ರೆ ಏನಾಗಬೇಕು, ಅಟ್ರಾಕ್ಟಿವ್ ನೇಚರಲ್ಲಿ ಬರುತ್ತೆ. ಸೊ ಇದರಿಂದಾಗಿ ಬರೋಂಥ ಫೋರ್ಸು ಈ ಕಡೆ ಬರಬೇಕು. ಫೋರ್ಸ್ ಆನ್ ಓ ಡ್ಯೂ ಟು ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಅಟ್ ಓ. ಅಗೇನ್ ಇದು ಈಕ್ವಿಲಿಬ್ರಿಯಮಲ್ಲಿ ಇರಬೇಕು ಅಂದರೆ ಇದು ಮತ್ತು ಈ ಫೋರ್ಸ್ ಎರಡು ಈಕ್ವಲ್ ಆಗಿರಬೇಕು. ಸೊ ಫಾರ್ ಚಾರ್ಜ್ ಕ್ಯೂ ಆಟ್ ಎ ಟು ಬಿ ಇನ್ ಈಕ್ವಿಲಿಬ್ರಿಯಮ್, ಏನಾಗಬೇಕಾಗಿದೆ, ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಅಟ್ ಓ ಶುಡ್ ಬಿ ಈಕ್ವಲ್ ಟು ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಅಟ್ ಬಿ. ಸೊ ಈಗ ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಅಟ್ ಬಿ ಬರೆಯೋದಾದರೆ ಹೇಗೆ ಬರೀತೀರಿ ನೀವು, ಇಲ್ಲೇ ನೋಡಿರಿ. ಸೊ ದಿಸ್ ಇಸ್ 1/4πε0 force on A due to charge at O. Charge at O is Q, force charge at A is capital Q divided by distance x square ಆಗ್ತಾ ಇದೆ. ಹೌದಾ, should be equal to 1/4πε0. Force charge at A is capital Q, charge at B is also capital Q divided by distance between them is r square. ಹೌದಲ್ವಾ? ಸೊ ಇವೆರಡು ಈಕ್ವಲ್ ಆಗುತ್ತೆ.
ಇವೆರಡೂ ಈಕ್ವಲ್ ಆದರೆ ಏನಾಗಬೇಕೀಗ 1/4πε0 1/4πε0 1 q ಆ್ಯಂಡ್ ಅನದರ್ q ಗೆಟ್ಸ್ ಕ್ಯಾನ್ಸಲ್ಡ್. ಉಳಿದಿರೋದೇನು ಫ್ರೆಂಡ್ಸ್ ಇವಾಗ ನನ್ನ ಹತ್ರ q ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ Q ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಬರ್ತಾಯಿದೆ. ಓಕೆ, ಸೊ ನಾನೇನು ಮಾಡ್ತೀನಿ, ಐ ವಿಲ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಇಲ್ಲಿ ಎಕ್ಸ್ ವ್ಯಾಲ್ಯೂ ನನಗೆ ಬಂದಿದೆಯಲ್ಲ, ಅದನ್ನು ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ ಅಂದರೆ q ಡಿವೈಡೆಡ್ ಬೈ ಎಕ್ಸ್ ಅಂದರೆ ಏನು, ಆರ್ ಬೈ 2 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು q ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಬರ್ತಾಯಿದೆ. ಸೊ ದಿಸ್ ಇಸ್ q ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 4 ಬರುತ್ತೆ, ಅದನ್ನು ನ್ಯೂಮರೇಟರಲ್ಲಿ ತೊಗೊಳ್ಳೋಣಂತೆ. q ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಬಂತು. ಸೊ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದೆ ಅಂದರೆ q ಇಸ್ ಈಕ್ವಲ್ ಟು ಕ್ಯಾಪಿಟಲ್ Q ಬೈ 4 ಬರ್ತಾಯಿದೆ. ಇಫ್ ಓಕೆ, ಸಿನ್ಸ್ q ಈಸ್ ನೆಗೆಟಿವ್, ದೇರ್ಫೋರ್ q ಇಸ್ ಈಕ್ವಲ್ ಟು ಮೈನಸ್ ಕ್ಯಾಪಿಟಲ್ Q ಬೈ 4. ಇದು ಮ್ಯಾಗ್ನಿಟ್ಯೂಡ್ ಆಯಿತು, ಇದು ಸೈನ್ ಆಯಿತು, ಇದು ಪೊಸಿಷನ್ ಆಯಿತು. ಅರ್ಥ ಆಯ್ತಲ್ಲ? ಇವು ಮೂರರಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು ನಮಗೆ. ಫೈಂಡ್ ಔಟ್ ದ ಪೊಸಿಷನ್, ಫೈಂಡ್ ಔಟ್ ದ ಮ್ಯಾಗ್ನಿಟ್ಯೂಡ್, ಏನಾದರೂ ಕೇಳ್ಬೋದು. ಓಕೆ, ಸೊ ದಿಸ್ ವಾಸ್ ಅಬೌಟ್ ದ ಫಸ್ಟ್ ಕ್ವೆಶನ್ ದಟ್ ವಿ ಹ್ಯಾವ್ ಸೀನ್. ನೆಕ್ಸ್ಟ್ ಕ್ವೆಶನ್ ಏನು ಹೇಳ್ತಾ ಇದೆ, 2 ಪಾಯಿಂಟ್ ಚಾರ್ಜಸ್ ಪ್ಲಸ್ 4e ಆ್ಯಂಡ್ e ಆರ್ ಫಿಕ್ಸ್ಡ್ ಅಟ್ ಎ ಡಿಸ್ಟೆನ್ಸ್ a ಅಪಾರ್ಟ್. ಎರಡು ಚಾರ್ಜ್ ಕೊಟ್ಟಿದ್ದಾರೆ, ಒಂದು ಪ್ಲಸ್ 4e ಅಂತ ಹೇಳ್ತಾರೆ, ಇನ್ನೊಂದು e ವಿಚ್ ಆರ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್ a ಅಪಾರ್ಟ್. Where should be the third charge Q be placed on the line joining these two charges such that it may be in equilibrium? ಆ ಚಾರ್ಜ್ ಈಕ್ವಿಲಿಬ್ರಿಯಮಲ್ಲಿ ಬೇಕಾಗಿದೆ ನಮಗಷ್ಟೇ, ಉಳ್ಕಿದ್ದೆಲ್ಲ ಏನಾಗಿದೆ ಅಂದರೆ ನಮ್ಗೆ ಸಂಬಂಧ ಇಲ್ಲ. ಓಕೆ, ಆ ಚಾರ್ಜ್ ಈಕ್ವಿಲಿಬ್ರಿಯಮಲ್ಲಿ ಇತ್ತು ಅಂದರೆ ಪೊಸಿಷನ್ ಎಲ್ಲಿ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಅಗೇನ್ ಡ್ರಾ ಮಾಡೋಣ. ಒಂದು ಚಾರ್ಜ್ ಇದು 4e ಇದೆ, ಲೆಟ್ ಅಸ್ ಕಾಲ್ ದಿಸ್ ಆಸ್ ಪಾಯಿಂಟ್ ಎ. ಇನ್ನೊಂದು ಸ್ವಲ್ಪ ದೂರ ಡಿಸ್ಟೆನ್ಸಲ್ಲಿ ಇ ಇದೆ, ಲೆಟ್ ಅಸ್ ಕಾಲ್ ದಿಸ್ ಆಸ್ ಬಿ. ಇವೆರಡರ ಮಧ್ಯ ಇರೋವಂಥ ಡಿಸ್ಟೆನ್ಸ್ ಎ. ಓಕೆ, ಸೊ ಇವೆರಡರ ಮಧ್ಯನೇ ನಾನು ಎಲ್ಲೋ ಒಂದು ಕಡೆ ಏನು ಮಾಡ್ತೀನಿ, ಐ ವಿಲ್ ಪ್ಲೇಸ್ ದ ಪಾಯಿಂಟ್ ಚಾರ್ಜ್ ಸ್ಮಾಲ್ q. ಈ ಪಾಯಿಂಟನ್ನು ಪಿ ಅಂತ ಕರೆಯೋಣಂತೆ. ಲೆಟ್ ದಿಸ್ ಡಿಸ್ಟೆನ್ಸ್ ಬಿ ಎಕ್ಸ್, ದಿಸ್ ವಿಲ್ ಬಿ ಎ ಮೈನಸ್ ಎಕ್ಸ್. ಸೊ ಫೋರ್ಸ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ದಿಸ್ ಏನಾಗಬೇಕು, ಅಪೋಸಿಟ್ ಆಗಬೇಕು. ಸೊ ಫೋರ್ಸ್ ಆನ್ ಪಿ ಡ್ಯೂ ಟು ಚಾರ್ಜ್ ಅಟ್ ಎ. ನಾ ಏನು ಅಸ್ಯೂಮ್ ಮಾಡಿದ್ದೀನಿ, ಲೆಟ್ ಕ್ಯೂ ಬಿ ಪಾಸಿಟಿವ್ ಅಂತ ಬರಿತೀನಿ. ಓಕೆ, ಲೆಟ್ ದಿಸ್ ಚಾರ್ಜ್ ಕ್ಯೂ ಬಿ ಪಾಸಿಟಿವ್ ಅಂತ ತಗೊಳ್ಳೋಣಂತೆ. ಸೊ ಫೋರ್ಸ್ ಆನ್ ಪಿ ಡ್ಯೂ ಟು ಚಾರ್ಜ್ ಅಟ್ ಎ ಬರ್ತಿದ್ದೀನಿ. ಫೋರ್ಸ್ ಆನ್ ಪಿ ಡ್ಯೂ ಟು ಚಾರ್ಜ್ ಅಟ್ ಬಿ ಹೆಂಗೆ ಬರೆಯೋದಾಯಿತು, ಅದು ಇದು ಪಾಸಿಟಿವ್ ಅಂದರೆ ರಿಪಲ್ಸಿವ್ ಬರುತ್ತೆ ಈ ಕಡೆ. ಫೋರ್ಸ್ ಆನ್ ಪಿ ಡ್ಯೂ ಟು ಚಾರ್ಜ್ ಅಟ್ ಬಿ. ಈಗ ನನಗೆ ಈಕ್ವಿಲಿಬ್ರಿಯಮ್ ಆಗಬೇಕಂದ್ರೆ ಏನಾಗಬೇಕು, ಫೋರ್ಸ್ ಆನ್ ಪಿ ಡ್ಯೂ ಟು ಚಾರ್ಜ್ ಅಟ್ ಬಿ ಶುಡ್ ಬಿ ಈಕ್ವಲ್ ಟು ಫೋರ್ಸ್ ಆನ್ ಪಿ ಡ್ಯೂ ಟು ಚಾರ್ಜ್ ಅಟ್ ಎ. ಸೊ ಇವನ್ ಬರೆಯೋದಾಯಿತು ಅಂದರೆ ಏನಾಗುತ್ತೆ, ಸಿಂಪಲ್, 1/4πε0 ಸ್ಮಾಲ್ q ಕ್ಯಾಪಿಟಲ್ Q ಡಿವೈಡೆಡ್ ಬೈ 4e. ಇಲ್ಲೇನಾಗ್ತಾ ಇದೆ, 4e ಇಂಟು q ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಯಾಕಂದರೆ ಚಾರ್ಜ್ ನೋಡಿ, q1 ಇಸ್ 4e, q2 ಇಸ್ e ಆ್ಯಂಡ್ q3 ಇಸ್ q. ಹೌದಾ? ಶುಡ್ ಬಿ ಈಕ್ವಲ್ ಟು 1/4πε0 e ಇಂಟು q ಡಿವೈಡೆಡ್ ಬೈ r ಮೈನಸ್ a, a ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರ್ತಾ ಇದೆ. ಸೊ ಕ್ಯಾನ್ಸಲಿಂಗ್ ಏನೇನು ಕ್ಯಾನ್ಸಲ್ ಮಾಡ್ಬೋದು, 1/4πε0 ಎರಡೂ ಕಡೆ. ಓಕೆ, ಇ ಇಂಟು ಕ್ಯೂ ಎರಡೂ ಕಡೆ. ಉಳಿದಿದ್ದೇನಿವಾಗ 4 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಬರ್ತಾ ಇದೆ. ಎರಡೂ ಕಡೆ ಸ್ಕ್ವೇರ್ ರೂಟ್ ತೆಗೆದೆ ಅಂದರೆ ನಾನು, ಇಫ್ ಐ ಟೇಕ್ ದ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, 2 ಡಿವೈಡೆಡ್ ಬೈ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಅಂತ ಬರುತ್ತೆ. ಸೊ ಇದನ್ನೇ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಏನಾಗ್ತಾ ಇದೆ, 2 ಡಿವೈಡೆಡ್ ಬೈ, ಸೊ 2 ಇಂಟು ಎ ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್. ಸೊ 2a ಮೈನಸ್ 2x ಈಕ್ವಲ್ ಟು ಎಕ್ಸ್. 2a ಈಸ್ ಈಕ್ವಲ್ ಟು 3x. ಇದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, 3x. ಸೊ ಎಕ್ಸ್ ಈಸ್ ಈಕ್ವಲ್ ಟು 2a ಡಿವೈಡೆಡ್ ಬೈ 3. ಸೊ ದಿಸ್ ಇಸ್ ದ ಪೊಸಿಷನ್. ಅವ್ರು ಅಷ್ಟೇ ಕೇಳಿದಾರೆ ತಾನೆ, ವೇರ್ ಶುಡ್ ಬಿ ದ ಥರ್ಡ್ ಚಾರ್ಜ್ ಅಂತ ಕೇಳಿದಾರೆ ತಾನೆ. ಕ್ವಶನ್ ಏನಿದೆ,
Q, where should be the third charge? Where ಅಂತ ಕೇಳಿದ್ದಾರೆ. Where should be the third charge ಅಂತ ಕೇಳಿದ್ದಾರೆ. So our solution is correct. ಮುಂದಿನ ಕ್ವಶನ್ ಹೋಗೋಣಂತೆ. 2 free point charges plus 4E and E are placed at distance A apart. Where should be the third point charge Q be placed between them such that the entire system may be in equilibrium? ಬರೇ ಮಧ್ಯ ಚಾರ್ಜ್ ಅಷ್ಟೇ ಅಲ್ಲ, ಎಂಟೈರ್ ಸಿಸ್ಟಮ್ ನಂಗೆ ಈಕ್ವಿಲಿಬ್ರಿಯಮಲ್ಲಿ ಬೇಕಾಗಿದೆ. ಅಗೇನ್ ಸಿಸ್ಟಮನ್ನು ಬರ್ಕೊಳ್ಳೋಣ. ಇಲ್ಲಿ ಪ್ಲಸ್ 4E ಬರ್ತಾ ಇದೆ, ಇಲ್ಲಿ ಬರೀ E ಬರ್ತಾ ಇದೆ. ಮಧ್ಯದಲ್ಲಿ ಒಂದು ಯಾವುದೋ ಒಂದು ಪಾಯಿಂಟ್, ಇದು ಪಾಯಿಂಟ್ ಎ ಅನ್ನೋಣ, ಇದು ಪಾಯಿಂಟ್ ಬಿ ಅನ್ನೋಣ ಅಂತ, ಇದು ಪಾಯಿಂಟ್ ಪಿ. ಇಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಚಾರ್ಜ್ ಕ್ಯೂ ಬರ್ತಾ ಇದೆ. ಈಗ ಆಲ್ರೆಡಿ ನಾವು ಎಕ್ಸ್ ವ್ಯಾಲ್ಯೂನ ಕಂಡು ಹಿಡಿದ್ಬಿಟ್ಟಿದ್ದೀವಿ ಮೇಲಿನ ಪ್ರಾಬ್ಲಮಲ್ಲಿ. ಅದನ್ನು ಮತ್ತೆ ನಾನು ಸಾಲ್ವ್ ಮಾಡೋ ಅಗತ್ಯ ಇಲ್ಲ ಅಂತ ತಿಳ್ಕೊತೀನಿ. ಸೊ ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ನಾವು ಕಂಡು ಹಿಡಿದ್ಬಿಟ್ಟಿದ್ದೀವಿ. ಎಕ್ಸ್ ಇಸ್ ಈಕ್ವಲ್ ಟು 2a ಡಿವೈಡೆಡ್ ಬೈ 3 ಅನ್ನೋದನ್ನು ನೋಡಿದ್ವಿ. ಈಗ ನಾವು ಸಿಸ್ಟಮ್ ಈಕ್ವಿಲಿಬ್ರಿಯಮಲ್ಲಿ ಇದೆ ಅಂತಂದರೆ ಆಲ್ ದ ಚಾರ್ಜಸ್, ಫೋರ್ಸ್ ಆನ್ ಆಲ್ ದೀಸ್ 3 ಚಾರ್ಜಸ್ ಶುಡ್ ಬಿ 0. ಸೊ ನಾ ಯಾವುದೋ ಒಂದು ಚಾರ್ಜ್ ಬೇರೆ ಚಾರ್ಜನ್ನು ಕನ್ಸಿಡರ್, ಈ ಚಾರ್ಜನ್ನು ಕನ್ಸಿಡರ್ ಮಾಡೋಣ ಅಂತ. ಈ ಚಾರ್ಜ್ ಮೇಲೆ ಟೋಟಲ್ ಸಿಸ್ಟಮ್ ಫೋರ್ಸ್ ಬರ್ತಾ ಇರೋದು 0 ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫೋರ್ಸ್ ಆನ್ ಚಾರ್ಜ್ ಎ ಡ್ಯೂ ಟು ಚಾರ್ಜ್ ಅಟ್ ಬಿ, ಪಾಸಿಟಿವ್ ಆ್ಯಂಡ್ ಪಾಸಿಟಿವ್ ರಿಪಲ್ಸಿವ್ ಆಗಬೇಕು. ಸೊ ದಿಸ್ ಇಸ್ ಫೋರ್ಸ್ ಆನ್ ಚಾರ್ಜ್ ಎ ಡ್ಯೂ ಟು ಚಾರ್ಜ್ ಅಟ್ ಬಿ. ಅದೇ ರೀತಿಯಾಗಿ ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಅಟ್ ಪಿ ಏನಾಗಬೇಕು, ಅದು ಈ ರೀತಿಯಾಗಿ ಬರುತ್ತೆ. ಯಾಕಂದರೆ ಇದನ್ನು ನೆಗೆಟಿವ್ ತೊಗೋಬೇಕಾಗತ್ತೆ ನಾವು. ಇದನ್ನು ಪಾಸಿಟಿವ್ ತೊಗೊಂಡ್ರೆ ಏನಾಯಿತು, ಈ ಕಡೆನೇ ಹೋಗ್ಬಿಡ್ತದೆ. ಇಫ್ ಐ ಕನ್ಸಿಡರ್ ದಿಸ್ ಕ್ಯೂ ಟು ಬಿ ಪಾಸಿಟಿವ್, ರಿಸಲ್ಟೆಂಟ್ ಫೋರ್ಸ್ ಈ ಡೈರೆಕ್ಷನಲ್ಲಿ ಬಂದು ಎರಡು ಆ್ಯಡ್ ಆಗುತ್ತೆ. ಸೊ ನೆಟ್ ಫೋರ್ಸ್ 0 ಆಗಲ್ಲ ಅವಾಗ. ಸೊ ದಿಸ್ ಶುಡ್ ಬಿ ದ ಡೈರೆಕ್ಷನ್ ಆಫ್ ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಅಟ್ ಪಿ. ಈಗ ಈಕ್ವಿಲಿಬ್ರಿಯಮ್ ಬರಬೇಕು ಅಂತಂದರೆ ಫಾರ್ ಸಿಸ್ಟಮ್ ಟು ಬಿ ಇನ್ ಈಕ್ವಿಲಿಬ್ರಿಯಮ್, ಈಗ ಆಲ್ರೆಡಿ ನಿಮಗೆ ಇದು ಹೆಂಗೆ ಕಂಡೀಷನ್ ಬಂತು, ಡೈರೆಕ್ಟಾಗಿ ಹೆಂಗೆ ಬರ್ದ ಇವನು ಅನ್ನೋದು ನಿಮ್ಗೆ ಡೌಟ್ ಬಂತು ಅಂದರೆ, ಈಗಿನ ಹಿಂದಿನ ಕ್ವಶನ್ ಸಾಲ್ವ್ ಮಾಡಿದ್ದೀವಿ ನಾವು. ಇಲ್ಲಿ ಈ ಕ್ವಶನ್ ಏನು ಸೇಮ್ ಕಂಡೀಷನ್ನೇ ಇದೆ. ಯಾವ ಪೊಸಿಷನಲ್ಲಿ ಸೆಕೆಂಡ್ ಚಾರ್ಜ್ 0 ಇದೆ ಅಂದರೆ ಯಾವ ಪೊಸಿಷನಲ್ಲಿ ಮಧ್ಯ ಇರೋಂತಹ ಚಾರ್ಜ್ ಕ್ಯೂ ಈಕ್ವಿಲಿಬ್ರಿಯಮಲ್ಲಿ ಇದೆ ಅನ್ನೋದನ್ನು ನೋಡ್ಕೊಂಡ್ಬಿಟ್ಟಿದ್ದೀವಿ ನಾವು ಈ ಕ್ವಶನಲ್ಲಿ, ಹೌದಾ? ಈಗ ನಮಗೆ ಬೇಕಾಗಿರೋದೇನು, ಮೂರನೇ ಚಾರ್ಜ್ ಕೂಡ ಇದು ಸೇಮ್ ಕ್ವಶನ್ನೇ ಇದೆ, ಓದಿ ನೋಡಿ ಬೇಕಾರೆ. ಆದರೆ ಈಗ 3 ಚಾರ್ಜಸ್ಸು ಈಕ್ವಿಲಿಬ್ರಿಯಮಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿಗೆ ನನಗೇನು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು, ಈ ಚಾರ್ಜ್ ಈಕ್ವಿಲಿಬ್ರಿಯಮಲ್ಲಿ ಇರಬೇಕು ಅಂದರೆ ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಎಟ್ ಬಿ ಶುಡ್ ಬಿ ಈಕ್ವಲ್ ಟು ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಎಟ್ ಪಿ. ಸೊ ಫೋರ್ಸ್ ಆನ್ ಎ ಡ್ಯೂ ಟು ಚಾರ್ಜ್ ಎಟ್ ಬಿ ಈಸ್ 1/4πε0 Q1. Q1 ಏನಾಗ್ತಾ ಇದೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ Q1? ಇಟ್ ಈಸ್ 4E ಇಂಟು E ಡಿವೈಡೆಡ್ ಬೈ ಟೋಟಲ್ ಡಿಸ್ಟೆನ್ಸ್ ಎ ಇದೆ, ಅದರ ಸ್ಕ್ವೇರ್ ಮಾಡಿದರೆ a² ಬರ್ತಾ ಇದೆ. ಆ್ಯಂಡ್ 1/4πε0 ಕ್ಯೂ ಎ ಪಿ ಹೆಂಗೆ ಬರಿತೀವಿ, 1/4πε0. 4E is the charge on A, Q is the charge on P ಡಿವೈಡೆಡ್ ಬೈ x² ಬರ್ತಾ ಇದೆ. ಇವೆರಡನ್ನು ನಾನು ಸಿಂಪ್ಲಿಫೈ ಮಾಡಿದಾಗ ಏನಾಗಬೇಕು, ಏನೇನು ಕ್ಯಾನ್ಸಲ್ ಮಾಡ್ಬೋದು, ಐ ಕ್ಯಾನ್ ಕ್ಯಾನ್ಸಲ್ ಔಟ್ 1/4πε0, 1/4πε0, 4E on both sides. Okay, so this is now E divided by a² is equal to Q divided by x² ಬರ್ತಾ ಇದೆ. ಬಟ್ ಎಕ್ಸ್ ವ್ಯಾಲ್ಯೂ ನನಗಿಲ್ಲಿ ಗೊತ್ತಿದೆ, ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣಂತೆ. ಅವಾಗ ಏನಾಗಬೇಕು, E ಡಿವೈಡೆಡ್ ಬೈ a² ಹೀಗೆ ಬರೆಯೋಣ, Q ಇಲ್ಲೇ ಉಳಿಯುತ್ತೆ. ಎಕ್ಸ್ ಬದಲಿಗೆ ಏನು ಬರಿತಾ ಇದ್ದೀನಿ, 2a ಡಿವೈಡೆಡ್ ಬೈ 3 ಹೋಲ್ ಸ್ಕ್ವೇರ್ ಬರ್ಕೋತೀನಿ. ಓಕೆ, ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಿದ್ರೆ, ಇನ್ನೊಂದು ಸ್ವಲ್ಪ ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ತಾ ಇದೆ, E ಡಿವೈಡೆಡ್ ಬೈ a² ಹೀಗೆ ಉಳಿಯುತ್ತೆ, Q ಹೀಗೆ ಉಳಿಯುತ್ತೆ, ಡಿವೈಡೆಡ್ ಬೈ 2² ಏನಾಗಬೇಕು, 4a² ಡಿವೈಡೆಡ್ ಬೈ 3² 9, ಅದನ್ನು ಮೇಲ್ಗಡೆ ಬರಿತೀನಿ. ಸೊ ಎರಡೂ ಕಡೆ ನಾನು ಏನು ಕ್ಯಾನ್ಸಲ್ ಔಟ್ ಮಾಡ್ಬೋದು ಇವಾಗ, a² ಆ್ಯಂಡ್ a² ಕ್ಯಾನ್ ಬಿ ಕ್ಯಾನ್ಸಲ್ಡ್. ಸೊ Q ಆ ಕಡೆನೇ ಉಳಿಸಿ, ಉಳಿದಿದ್ದೆಲ್ಲದನ್ನು ನಾನು ನನ್ನ ಕಡೆ ರೀಅರೇಂಜ್ ಮಾಡಿದೆ ಅಂದರೆ Q ಈಸ್ ಈಕ್ವಲ್ ಟು ಏನಾಗ್ತಾ ಇದೆ ಈಗ, E ಇಂಟು 4 ಡಿವೈಡೆಡ್ ಬೈ 9 ಅಂದರೆ 4E ಡಿವೈಡೆಡ್ ಬೈ 9. ಸೊ ದಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ Q, ದಟ್ ಈಸ್ 4E ಡಿವೈಡೆಡ್ ಬೈ 9. ಆಲ್ರೆಡಿ ನಾವು ಮೇಲ್ಗಡೆನೇ ನೋಡಿದ್ದೀವಿ, Q ಶುಡ್ ಬಿ ನೆಗೆಟಿವ್ ಅನ್ನೋದು, ದೇರ್ಫೋರ್ ಇಟ್ ಈಸ್ ಮೈನಸ್ 4E ಡಿವೈಡೆಡ್ ಬೈ 9. ದಿಸ್ ಶುಡ್ ಬಿ ಮೈ ಫೈನಲ್ ಆನ್ಸರ್. ಏನಾದರೂ ಡೌಟ್ ಇದೆಯಾ? ಭಾಳ ಸಿಂಪಲ್ ಆಗಿದೆ ಫ್ರೆಂಡ್ಸ್ ಕ್ವೆಶ್ಚನ್ ಇದು.
ಹೌದಾ? ಸೊ 4e ಡಿವೈಡೆಡ್ ಬೈ 9 ನಮಗಿದು ಫೈನಲ್ ಆಗಿ ಆನ್ಸರ್ ಬರಬೇಕಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. ಇದೇ ಥರ ಇರೋದು ನೆಕ್ಸ್ಟ್ ಕ್ವೆಶ್ಚನ್. 2 point charges of value capital Q and small q are placed at a distance x and x by 2 respectively from the third charge ಅಂತ ಹೇಳ್ತಾ ಇದ್ದಾರೆ. ಏನಾಗ್ತಾ ಇದೆ ಇಲ್ಲಿ 2 ಪಾಯಿಂಟ್ ಚಾರ್ಜಸ್ ಇದೆ. ಓಕೆ, ಪಾಯಿಂಟ್ ಚಾರ್ಜಸ್ ಆಫ್ ವ್ಯಾಲ್ಯೂ ಒಂದು ಕ್ಯೂ ಇದೆ, ಇನ್ನೊಂದು ಕ್ಯಾಪಿಟಲ್ ಕ್ಯೂ ಒಂದು ಸ್ಮಾಲ್ ಕ್ಯೂ ಇದೆ. ಆರ್ ಪ್ಲೇಸ್ಡ್ ಅಟ್ ಎ ಡಿಸ್ಟೆನ್ಸ್. ಕ್ಯಾಪಿಟಲ್ ಕ್ಯೂ ಇಸ್ ಪ್ಲೇಸ್ಡ್ ಅಟ್ ಎಕ್ಸ್ ಆ್ಯಂಡ್ ಸ್ಮಾಲ್ ಕ್ಯೂ ಇಸ್ ಅಟ್ ಎಕ್ಸ್ ಬೈ 2 ರೆಸ್ಪೆಕ್ಟಿವ್ಲಿ ಫ್ರಮ್ ಎ ಥರ್ಡ್ ಚಾರ್ಜ್. ಥರ್ಡ್ ಚಾರ್ಜ್ ಏನಿದೆ 4 ಕ್ಯೂ ಇದೆ. ಆಲ್ ದ ಚಾರ್ಜಸ್ ಬೀಯಿಂಗ್ ಇನ್ ದ ಸೇಮ್ ಸ್ಟ್ರೇಟ್ ಲೈನ್. ಇದನ್ನು ಭಾಳ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕಿದು. ಇದು ಆಗಲಿಲ್ಲ ಅಂದರೆ ಬೇರೆನೂ ಆಗೋಕ್ಕೆ ಚಾನ್ಸ್ ಇರುತ್ತೆ. ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ನೇಚರ್ ಆಫ್ ಕ್ಯೂ. ಕ್ಯಾಪಿಟಲ್ ಕ್ಯೂದು ಏನು ನೇಚರ್ ಇರಬೇಕು ಸಚ್ ದ್ಯಾಟ್ ದ ನೆಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಕ್ಯೂ ಇಸ್ 0 ಅಂತ ಹೇಳ್ತಾ ಇದ್ದಾರೆ. ಸೊ ಈ ಸಿಸ್ಟಮನ್ನು ನಾವು ಡ್ರಾ ಮಾಡೋಣ. ಓಕೆ, ಈ ಸಿಸ್ಟಮನ್ನು ನಾವು ಡ್ರಾ ಮಾಡೋದಾಯಿತು ಅಂದರೆ ಒಂದು ಕ್ಯಾಪಿಟಲ್ ಚಾರ್ಜ್ ಕ್ಯೂ ಇದೆ, ಇನ್ನೊಂದು ಸ್ಮಾಲ್ ಚಾರ್ಜ್ ಕ್ಯೂ ಇದೆ. ಓಕೆ, ಲಾಸ್ಟಲ್ಲಿ 4 ಕ್ಯೂ ಇದೆ. ಇಲ್ಲಿ ಯಾವುದೋ ಒಂದು ಪಾಯಿಂಟಲ್ಲಿ ನಮಗೇನಾಗ್ತಾಯಿದೆ ಸ್ಮಾಲ್ ಚಾರ್ಜ್ ಕ್ಯೂ ಇದೆ. ಸೊ ಈ ಡಿಸ್ಟೆನ್ಸ್ ಏನಿದೆ ಫ್ರಮ್ ಕ್ಯೂ ಟು 4 ಕ್ಯೂ ಇದು ಎಕ್ಸ್ ಇದೆ. ಓಕೆ, ಲೆಟ್ ದಿಸ್ ಪಾಯಿಂಟ್ ಬಿ ಎ, ದಿಸ್ ಪಾಯಿಂಟ್ ಬಿ ಬಿ. ಪೂರ್ತಿ ಡಿಸ್ಟೆನ್ಸ್ ಎ ಇಂದ ಬಿ ತನಕ ಇರೋಂಥ ಡಿಸ್ಟೆನ್ಸ್ ಎಕ್ಸ್ ಆಗ್ತಾ ಇದೆ. ಇವೆರಡರ ಮಧ್ಯೆ ಇರೋಂಥ ಡಿಸ್ಟೆನ್ಸ್ ಇದು ಎಕ್ಸ್ ಬೈ 2 ಅಂತ ಹೇಳಿದ್ದಾರೆ. ಈ ಪಾಯಿಂಟನ್ನು ಪಿ ಅಂತ ಕರೆಯೋಣ. ಸೊ ಈ ಫೋರ್ಸ್, ನೆಟ್ ಫೋರ್ಸ್ ಆನ್ ದಿಸ್ ಚಾರ್ಜ್ 0 ಆಯಿತು ಅಂದರೆ ಇದ್ರದ್ದು ಏನು ಕತೆ ಅಂತ ಕೇಳಿದರು. ಓಕೆ, ಸೊ ಇದ್ರ ಮೇಲೆ ನಾವು ನೆಟ್ ಫೋರ್ಸನ್ನು 0 ಮಾಡೋಣ. ಸಿ, ನೆಟ್ ಫೋರ್ಸ್ 0 ಆಗಬೇಕು ಅಂತಂದರೆ ಇದು ಮತ್ತು ಇದು ಸೇಮ್ ನೇಚರಲ್ಲಿ ಇರಬೇಕು. ಹೌದಾ? ಇದು ಮತ್ತು ಇದು ಅಪೋಸಿಟ್ ನೇಚರ್ ಆಯಿತು ಅಂದರೆ ಇದು ಮಧ್ಯ ಇಡ್ಲಿಕ್ಕೆ ಬರೋದಿಲ್ಲ. ಮಧ್ಯ ಇಟ್ಟರೆ ಏನಾಗುತ್ತೆ? ಒಂದು ಕೆಲಸ ಮಾಡೋಣ ಅಂತ, ಇದನ್ನು ಪಾಸಿಟಿವ್ ಇದನ್ನು ನೆಗೆಟಿವ್ ಅಂತ ಅಸ್ಯೂಮ್ ಮಾಡಿ ಫಸ್ಟಿಗೆ. ಸೊ ನೆಗೆಟಿವಿಂದಾಗಿ ಏನಾಗಬೇಕು? 2 ವರ್ಡ್ಸ್ ಬರುತ್ತೆ. ಹೌದಾ? ಅಟ್ರಾಕ್ಟಿವ್ ಫೋರ್ಸ್, ಇದು ಪಾಸಿಟಿವ್ ಇದು ನೆಗೆಟಿವ್ ಅಟ್ರಾಕ್ಟಿವ್. ಇದು ಪಾಸಿಟಿವ್ ರಿಪಲ್ಸಿವ್ ಅಂದಾಗ ಈ ಕಡೆ ಹೋಯಿತು. ಎರಡು ಫೋರ್ಸ್ ಸೇಮ್ ಡೈರೆಕ್ಷನಲ್ಲಿ ಇರೋದಕ್ಕೆ ಆ್ಯಡ್ ಆಗುತ್ತೆ. ಸೊ ವಿ ಕೆನಾಟ್ ಕನ್ಸಿಡರ್ ದಿಸ್ ಟು ಬಿ ನೆಗೆಟಿವ್. ಸೊ ದಿಸ್ ಹ್ಯಾಸ್ ಟು ಬಿ ಪಾಸಿಟಿವ್. ಓಕೆ, ಸೊ ಕ್ಯಾಪಿಟಲ್ ಕ್ಯೂದು ಸೈನ್ ಏನಾಗಬೇಕು? ಪಾಸಿಟಿವ್ ಆಯಿತು ಅನ್ನೋದು ಕನ್ಫರ್ಮ್ ಆಗಿದೆ. ನೆಕ್ಸ್ಟ್ ಏನಾಗಬೇಕು ಹಂಗಾರೆ? ಈಗ ನಮಗೆ ಬೇಕಾಗಿರೋದೇನು? ಇದ್ರದ್ದು ಮ್ಯಾಗ್ನಿಟ್ಯೂಡ್ ಎಷ್ಟಿರಬೇಕು ಅಂತ ಕೇಳಿದ್ದಾನೆ. ಸೊ ಇವಾಗ ಫೋರ್ಸ್ ಆನ್ ಕ್ಯೂ ಡ್ಯೂ ಟು ಫೋರ್ಸ್ ಆನ್ ಪಿ ಡ್ಯೂ ಟು ಚಾರ್ಜ್ ಅಟ್ ಎ ಹೀಗೆ ಬರಿಬೋದಾ? ಫೋರ್ಸ್ ಆನ್ ಪಿ ಡ್ಯೂ ಟು ಚಾರ್ಜ್ ಅಟ್ ಎ ಅಂದರೆ ಈ ಚಾರ್ಜಿಂದಾಗಿ ಇದ್ರ ಮೇಲೆ ಬಿದ್ದಂಥ ಫೋರ್ಸ್ ಇದು. ಓಕೆ, ಅದೇ ರೀತಿಯಾಗಿ ಫೋರ್ಸ್ ಆನ್ ಪಿ ಡ್ಯೂ ಟು ಚಾರ್ಜ್ ಅಟ್ ಬಿ ಹೀಗೆ ಬರಿಬೋದಾ? ಅಂದರೆ ಈ ಚಾರ್ಜ್ನಿಂದಾಗಿ ಈ ಚಾರ್ಜ್ ಮೇಲೆ ಬಿದ್ದಂಥ ಫೋರ್ಸು ಇವೆರಡು ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರಬೇಕು. ಫೋರ್ಸ್ ಆನ್ ಪಿ ಡ್ಯೂ ಟು ಚಾರ್ಜ್ ಅಟ್ ಎ ಶುಡ್ ಬಿ ಈಕ್ವಲ್ ಟು ಫೋರ್ಸ್ ಆನ್ ಪಿ ಡ್ಯೂ ಟು ಚಾರ್ಜ್ ಅಟ್ ಬಿ. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನೆಟ್ ಫೋರ್ಸ್ 0 ಆಗುತ್ತೆ. ಸೊ ಇದನ್ನು 1/4πε0 ಬದಲಿ ಕೆ ಬರಿತೀನಿ. ಓಕೆ, ಸೊ ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್ ಬರ್ತಾ ಇದೆ. ಓಕೆ, ವಿಚ್ ಈಸ್ ನೌ ಈಕ್ವಲ್ ಟು ಮುಂದೇನು ಬರಬೇಕು? ಕೆ ಇಂಟು 4q ಇಂಟು ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಬರ್ತಾ ಇದೆ. ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್. ಇದನ್ನು ಎಕ್ಸ್ ಬೈ 2 ಹೆಂಗೆ ಬರೆದ್ರಿ? ಇದು ಟೋಟಲ್ ಎಕ್ಸ್ ಆಯಿತು ಅಂದರೆ ಈ ಡಿಸ್ಟೆನ್ಸ್ ಎಕ್ಸ್ ಬೈ 2 ಆಗಲೇಬೇಕು. ಹೌದಲ್ವಾ? ಸೊ ಈಗ ಏನೇನು ಕ್ಯಾನ್ಸಲ್ ಔಟ್ ಮಾಡ್ಬೋದು? ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್, ಎಕ್ಸ್ ಬೈ 2 ಹೋಲ್ ಸ್ಕ್ವೇರ್, ಕೆ ಆ್ಯಂಡ್ ಕೆ. ಓಕೆ, ಕ್ಯೂ ಆ್ಯಂಡ್ ಕ್ಯೂ ಕ್ಯಾನ್ಸಲ್ ಮಾಡ್ಬೋದು. ಸೊ ನನಗೆ ಕ್ಯಾಪಿಟಲ್ ಕ್ಯೂ ಇಸ್ ಈಕ್ವಲ್ ಟು 4q ಅನ್ನೋದು ಉಳಿತಾ ಇದೆ. ಸೊ ವಾಟ್ ಶುಡ್ ಬಿ ದ ಮ್ಯಾಗ್ನಿಟ್ಯೂಡ್? ಇಟ್ ಶುಡ್ ಬಿ ಕ್ಯಾಪಿಟಲ್ ಕ್ಯೂ ಶುಡ್ ಬಿ ಹೌ ಮಚ್? 4q. ಸಿಂಪಲ್ ಆಗಿದೆಯಲ್ಲ? ವೆರಿ ಈಸಿ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮನ್ನು ನೋಡೋಣಂತೆ. ಆ್ಯಂಡ್ ದ್ಯಾಟ್ ಪ್ರಾಬ್ಲಮ್ ಈಸ್ ರಿಲೇಟೆಡ್ ಟು a square. Okay, there are 4 charges q, capital Q, small q and non-capital Q. Okay, at vertices a, b, c and d respectively of a square abcd with side a. What is the value of q such that force experienced by the charge is 0? ಏನೇನು ಕೊಡ್ತಾ ಇದ್ದಾರೆ? 4 ಚಾರ್ಜ್ ಕಾನ್ಫಿಗರೇಷನ್ ಕೊಟ್ಟಿದ್ದಾರೆ, ಯಾವ ರೀತಿಯಾಗಿದೆ ಅಂತ, ಯಾವ್ಯಾವ ಪಾಯಿಂಟ್ ಮೇಲೆ ಯಾವ ಚಾರ್ಜ್ ಇಡಬೇಕು ಅನ್ನೋದನ್ನು ನಮ್ಗೆ ಹೇಳಿಬಿಟ್ಟಿದ್ದಾರೆ. ಓಕೆ, ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಚಾರ್ಜ್ ಅಟ್ ಸಿ ಏನಿದೆಲ್ಲ ಅದು 0 ಆಗಬೇಕು ಅಂತಂದರೆ ಈ ಕ್ಯೂ ವ್ಯಾಲ್ಯೂ ಏನಾಗಬೇಕು, ಸೈನ್ ಏನಾಗಬೇಕು ಅಂತ ಕೇಳಿದ್ದಾರೆ. ಸೊ ಫಸ್ಟಿಗೆ ನಾವು ನೀಟಾಗಿ ಒಂದು ಇದನ್ನು ಬಿಡ್ಕೊಂಡ್ಬಿಡೋಣ ಅಂತ ಡಯಾಗ್ರಾಮನ್ನು ನಾವು ಬಿಡಿಸ್ಕೊಂಡ್ವಿ ಅಂತಂದರೆ ಇಲ್ಲೇನಾಗಬೇಕು? ಇದನ್ನು ಪಾಯಿಂಟ್ ಎ ಅನ್ರಿ.
ಇದನ್ನು ಬಿ ಅನ್ರಿ, ಇದನ್ನು ಸಿ ಅನ್ನೋಣಂತೆ. ಓಕೆ, ಇದನ್ನು ಚಾರ್ಜ್ ಸಿ ಅನ್ನೋಣಂತೆ, ಇದನ್ನು ಡಿ ಅನ್ನೋಣಂತೆ. ಸೊ ಇಲ್ಲಿ ಏನಾಗ್ತಿದೆ ನನಗೆ, ಇಲ್ಲಿ ಐ ಆಮ್ ಹ್ಯಾವಿಂಗ್ ಸ್ಮಾಲ್ ಕ್ಯೂ, ಹಿಯರ್ ಐ ಆಮ್ ಹ್ಯಾವಿಂಗ್ ಕ್ಯಾಪಿಟಲ್ ಕ್ಯೂ, ಹಿಯರ್ ಅಗೇನ್ ಐ ಆಮ್ ಹ್ಯಾವಿಂಗ್ ಸ್ಮಾಲ್ ಕ್ಯೂ ಆ್ಯಂಡ್ ಹಿಯರ್ ಐ ಆಮ್ ಹ್ಯಾವಿಂಗ್ ಕ್ಯಾಪಿಟಲ್ ಕ್ಯೂ. ಸೊ ಈಗ ಇದರಿಂದಾಗಿ ನಮಗೆ ಸ್ಮಾಲ್ ಕ್ಯೂ ಇಂದಾಗಿ ಓಕೆ, ಸೈಡ್ ಆಫ್ ದಿಸ್ ಸ್ಕ್ವೇರ್ ಇಸ್ ಎ ಅನ್ನೋದು ನಮಗೆ ಗೊತ್ತಿದೆ. ಅವಾಗ ಪೈಥಾಗರಸ್ ಥಿಯರಮ್ ಪ್ರಕಾರ ಲೆಂತ್ ಆಫ್ ದ ಡಯಾಗ್ನಲ್ √2a ಆಗುತ್ತೆ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಕೊಂಡು ನೋಡಿ, ಅದನ್ನೆಲ್ಲ ಏನು ಮಾಡೋ ಅಗತ್ಯ ಇಲ್ಲ. ಈಗ ಇದು ಎರಡು ಕ್ಯೂ ಇದೆ, ಲೈಕ್ ಚಾರ್ಜಸ್ ಇದೆ. ಲೈಕ್ ಚಾರ್ಜ್ ಇದ್ದಿದ್ದಕ್ಕೆ ಏನಾಗಬೇಕು, ವಾಟ್ ಶುಡ್ ಬಿ ದ ನೆಟ್ ಫೋರ್ಸ್? ಇಟ್ ಶುಡ್ ಬಿ ಅವೇ. ದಿಸ್ ಇಸ್ ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಎ. ಈಗ ಇದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ನಮಗೆ ಈ ರೀತಿಯಾಗಿ ಒಂದು ಫೋರ್ಸ್ ಬರಬೇಕು. ಇದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಅಥವಾ ಕ್ಯಾನ್ಸಲ್ ಔಟ್ ಮಾಡಬೇಕು ಅಂದರೆ ಈ ರೀತಿಯಾಗಿ ಒಂದು ಫೋರ್ಸ್ ಬರಬೇಕು. ಈ ರೀತಿಯಾಗಿ ಫೋರ್ಸ್ ಬರಬೇಕು ಅಂದರೆ ಇಟ್ ಶುಡ್ ಬಿ ಡ್ಯೂ ಟು ದಿಸ್ ಆ್ಯಂಡ್ ದಿಸ್. ಹೌದಾ? ಅಂದರೆ ಇದು ಪಾಸಿಟಿವ್ ಆಯಿತು ಅಂತ ಇಟ್ಕೊಳ್ಳಿ, ಇದು ಪಾಸಿಟಿವ್, ಅಲ್ಲಿಗೆ ನಮಗೆ ಫೋರ್ಸ್ ಏನಾಗಬೇಕು, ಈ ರೀತಿಯಾಗಿ ಅವೇ ಬರುತ್ತೆ, ಇದರಲ್ಲಿ ಈ ರೀತಿಯಾಗಿ ಅವೇ ಬರುತ್ತೆ. ಇವೆರಡರದ್ದು ರಿಸಲ್ಟೆಂಟ್ ಇದು ಮತ್ತು ಇದ್ರದ್ದು ರಿಸಲ್ಟೆಂಟ್ ಸಮ್ವೇರ್ ಹೀಗೆ ಬರಬೇಕು. ಸೊ ದಿಸ್ ಈಸ್ ಆಲ್ಸೋ ಇನ್ ದ ಸೇಮ್ ಡೈರೆಕ್ಷನ್. ಈ ಫೋರ್ಸ್ ಇದೆಯಲ್ಲ, ಇದು ಕೂಡ ಹೀಗೆ ಡೈರೆಕ್ಷನಲ್ಲಿ ಬಂದರೆ, ಎರಡು ಸೇಮ್ ಡೈರೆಕ್ಷನಲ್ಲಿ ಬಂದರೆ ಆ್ಯಡ್ ಆಗಬೇಕು. ಸೊ ಇವೆರಡು ಪಾಸಿಟಿವ್ ಇದ್ದರೆ ಸೇಮ್ ಡೈರೆಕ್ಷನಲ್ಲಿ ಔಟ್ಪುಟ್ ಬರುತ್ತೆ, ಆ್ಯಡ್ ಆಗುತ್ತೆ. ಸೊ ದಿಸ್ ಕ್ಯಾನಾಟ್ ಬಿ ದ ಸೊಲ್ಯೂಷನ್. ಮತ್ತೇನಾಗಬೇಕು ಹಂಗಾರೆ, ವಾಟ್ ಶುಡ್ ಬಿ ದ ವ್ಯಾಲ್ಯೂ? ಅದಕ್ಕೆ ನಾವೇನು ಮಾಡ್ತೀವಿ, ಇದನ್ನು ನೆಗೆಟಿವ್ ಅಂತ ಅಸ್ಯೂಮ್ ಮಾಡಿಬಿಡೋಣಂತೆ. ಎರಡನ್ನೂ ನೆಗೆಟಿವ್ ಅಂತ ಅಸ್ಯೂಮ್ ಮಾಡಿದ್ರೆ ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಬಿ ಈ ರೀತಿಯಾಗಿ ಬರಿತೀವಿ. ದಿಸ್ ಇಸ್ ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಬಿ ಆ್ಯಂಡ್ ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಡಿ. ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಡಿ ಈ ಥರ ಬರಿತೀವಿ. ಆ್ಯಂಡ್ ಆ್ಯಂಗಲ್ ಬಿಟ್ವೀನ್ ದಮ್ ಈಸ್ 90 degrees. ಸೊ ಈ ರಿಸಲ್ಟೆಂಟ್ ಫೋರ್ಸ್ ಏನು ಬರ್ತಾ ಇದೆಯಲ್ಲ ಅಲಾಂಗ್ ದ ಡಯಾಗ್ನಲ್, ದಟ್ ಇಸ್ ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಎ ಆ್ಯಂಡ್ ಬಿ ಆಗಿರುತ್ತೆ. ಸೊ ಫಸ್ಟಿಗೆ ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಎ ಕಂಡುಹಿಡಿಯೋದಕ್ಕಿಂತ ಮೊದಲು ಅದನ್ನು ಕಂಡುಹಿಡಿದು ಬಿಡೋಣಂತೆ. ವಿಚ್ ಈಸ್ 1/4πε0 ಕ್ಯೂ ಸ್ಕ್ವೇರ್. ಯಾಕಂದರೆ ಸಿ ಒಳಗಡೆನೂ ಕ್ಯೂ ಇದೆ, ಎ ಒಳಗಡೆನೂ ಕ್ಯೂ ಇದೆ. ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ √2a ಹೋಲ್ ಸ್ಕ್ವೇರ್ ಆಗ್ತಾಯಿದೆ. ಸೊ 1/4πε0 ಬದಲಿ ಕೆ ಬರಿತೀನಿ. ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2a² ಆಗ್ತಾಯಿದೆ. ನಾವು ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಬಿ ಹೆಂಗೆ ಬರಿತೀನಿ? ಇಟ್ ಈಸ್ 1/4πε0 ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ a² ಆಗ್ತಾಯಿದೆ. ಅದೇ ರೀತಿಯಾಗಿ ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಡಿ ಈಸ್ 1/4πε0 ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ a² ಬರ್ತಾಯಿದೆ. ಯಾಕೆ ಹಿಂಗೆ ಆಗ್ತಿದೆ ರೀ? ಬಿಕಾಸ್ ಬೋತ್ ಆರ್ ದ ಸೇಮ್ ಪಾಯಿಂಟ್ ಚಾರ್ಜಸ್. ಈಗ ನನಗೇನಾಗಬೇಕು, ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಬಿ ಆ್ಯಂಡ್ ಡಿ ಏನಾಗ್ತಾಯಿದೆ ನೋಡಿರಿ. ದಿಸ್ ಈಸ್ ಸ್ಕ್ವೇರ್ ರೂಟ್ ಆಫ್ ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಬಿ ಸ್ಕ್ವೇರ್ ಪ್ಲಸ್ ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಡಿ ಸ್ಕ್ವೇರ್ ಪ್ಲಸ್ 2 ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಬಿ ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಡಿ ಕಾಸ್ ಆಫ್ ಆ್ಯಂಗಲ್ ಥೀಟಾ. ಇದನ್ನು ನೀವು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್ ನೋಡಿದಿರಲ್ಲ, ಅದು ಫಾರ್ಮುಲಾನೇ ಯೂಸ್ ಮಾಡ್ತಾಯಿದ್ದೀವಿ. ಏನು ದೊಡ್ಡ ರಾಕೆಟ್ ಸೈನ್ಸ್ ಇಲ್ಲ ಅದರಲ್ಲಿ. ಸೊ ಥೀಟಾ ಈಕ್ವಲ್ ಟು ವಾಟ್? ಥೀಟಾ ಈಕ್ವಲ್ ಟು 90 degrees ಇದೆ. ಕಾಸ್ 90 ಏನಾಗಬೇಕು? 0 ಆಗುತ್ತೆ. ಸೊ ಅಲ್ಲಿಗೆ ಈ ಟರ್ಮು 0 ಆಗ್ತಾಯಿದೆ. ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಬಿ ಆ್ಯಂಡ್ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ FCB² ಏನಾಗಬೇಕು? ಇವೆರಡೂ ಈಕ್ವಲ್ ಇದೆ ನೋಡಿ, ವ್ಯಾಲ್ಯೂ ಈಕ್ವಲ್ ಇದೆ ಅಲ್ವಾ? ಅದಕ್ಕೆ ಇದನ್ನೊಂದು ಎಫ್ ಅಂತ ಕರ್ಕೊಂಡ್ಬಿಡ್ಬೋದಾ ನಾನು? ಯಾವುದೋ ಒಂದು ವ್ಯಾಲ್ಯೂ ಎಫ್ಗೆ ಈಕ್ವಲ್ ಇದೆ ಅಂತ ಕರೆಯೋಣ. ಸೊ ಇದು F² ಆಯಿತು, FCB. ಅದೇ ರೀತಿಯಾಗಿ FCD ಈಸ್ ಆಲ್ಸೋ F² ಆಯಿತು. ಸೊ FC ಡ್ಯೂ ಟು ಬಿ ಆ್ಯಂಡ್ ಡಿ ಈಸ್ F√2 ಅಂತ ಕರಿಬೋದಾ? ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಇಲ್ಲಿ ಮೇಲ್ಗಡೆ ನಾವು ಕಂಡು ಹಿಡಿದಿದ್ದೀವಲ್ಲ ಅದು ಈಕ್ವೇಷನ್, ಇದನ್ನು ಈಕ್ವೇಷನ್ 1 ಅಂತ ಕರೀರಿ. ಈಕ್ವೇಷನ್ 2 ಇದನ್ನೇ ಕರೆದ್ರೆ ನಮಗೆ ಸೊಲ್ಯೂಷನ್ ಬರೋಲ್ಲ. ಸೊ ಫೋರ್ಸ್ ಆನ್ ಸಿ ಡ್ಯೂ ಟು ಚಾರ್ಜ್ ಅಟ್ ಬಿ ಆ್ಯಂಡ್ ಡಿ ಎರಡು ಈಕ್ವಲ್ ಆಗಿರಬೇಕು ಅಂತಂದರೆ ಏನು ಮಾಡ್ತೀವಿ ನಾವು? ಫೋರ್ಸ್ 1/4πε0 ಅಥವಾ ಇದ್ರ ಬದಲಿಗೆ ಇಷ್ಟುದ್ದಕ್ಕೆ ಬರೆಯೋದು ಬದಲಿಗೆ ಕೆ ಅಂತ ಬರೆದುಬಿಡೋಣ. ಕೆ ಇಂಟು ಸ್ಮಾಲ್ ಕ್ಯೂ ಕ್ಯಾಪಿಟಲ್ ಕ್ಯೂ ಡಿವೈಡೆಡ್ ಬೈ a² ಇಂಟು √2 ಬರ್ತಾಯಿದೆ.
ಇದನ್ನು ನಾವು ಈಕ್ವೇಷನ್ 2 ಅಂತ ಕರೆಯೋಣ. ಫಾರ್ ಸಿಸ್ಟಮ್ ಟು ಬಿ ಇನ್ ಈಕ್ವಿಲಿಬ್ರಿಯಂ ನಮಗೇನಾಗಬೇಕು, force on C due to charge at B and D should be equal to force on C due to charge at A. ಅಂದರೆ ಏನು, ಈಕ್ವೇಷನ್ 1 ಈಕ್ವಲ್ ಟು ಈಕ್ವೇಷನ್ 2 ಎರಡನ್ನೂ ಈಕ್ವೇಟ್ ಮಾಡಬೇಕು ನಾವು, ಹೌದಾ? ಸೊ ಕೆ ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ ಎ ಸ್ಕ್ವೇರ್ ಇಂಟು ರೂಟ್ 2 ಈಸ್ ಈಕ್ವಲ್ ಟು ಕೆ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2a ಸ್ಕ್ವೇರ್ ಬರಿತಾ ಇದ್ದೀವಿ. ಸೊ ಏನೇನು ಕ್ಯಾನ್ಸಲ್ ಮಾಡ್ಬೋದು, ಎ ಸ್ಕ್ವೇರ್ ಕೆ ಕ್ಯೂ ಆ್ಯಂಡ್ ಕ್ಯೂ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲೇನು ಬರ್ತಾ ಇದೆ, ಕ್ಯಾಪಿಟಲ್ ಕ್ಯೂ ಈಸ್ ಈಕ್ವಲ್ ಟು ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ 2√2 ಬರ್ತಾ ಇದೆ. ದಿಸ್ ಶುಡ್ ಬಿ ದ ವ್ಯಾಲ್ಯೂ. ಪಾಸಿಟಿವಾ ನೆಗೆಟಿವಾ? ಕ್ಯಾಪಿಟಲ್ ಕ್ಯೂ ಶುಡ್ ಬಿ ನೆಗೆಟಿವ್ ಅನ್ನೋದು ನಾವಿಲ್ಲೇ ಡಿಸ್ಕಷನ್ ಮಾಡ್ಕೊಂಡಿದ್ದೀವಿ. ಪಾಸಿಟಿವ್ ಇದ್ದರೆ ಬರೋದಿಲ್ಲ, ನೆಗೆಟಿವ್ ಇದೆ ಅನ್ನೋದನ್ನು ಡಿಸ್ಕಷನ್ ಮಾಡಿದ್ದೀವಿ. ಸೊ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಕ್ಯೂ ನಾವು? ಇಟ್ ಶುಡ್ ಬಿ ನೆಗೆಟಿವ್. ಅದಕ್ಕೆ ಇಟ್ ಈಸ್ ಮೈನಸ್ ಕ್ಯೂ ಡಿವೈಡೆಡ್ ಬೈ 2√2 ಬರ್ತಾ ಇದೆ. ಫ್ರೆಂಡ್ಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ಆಲ್ ದೀಸ್ ಪ್ರಾಬ್ಲಮ್ಸ್. ಇದೇ ಕಾನ್ಸೆಪ್ಟ್ ಮೇಲೆ ಇನ್ನೂ ಒಂದಿಷ್ಟು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇವತ್ತು ಕ್ಲಾಸಸ್ಸಲ್ಲಿ ಇವತ್ತಿನ ವೀಡಿಯೋಲ್ಲಿ ನಾವು ಏನು ನೋಡಿದ್ದೀವಿ, ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಥಿಯರಿ ಆಫ್ ಸೂಪರ್ ಪೊಸಿಷನ್. ಏನು ಹೇಳ್ತು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಅಂತಂದರೆ, ವೆನ್ ಮಲ್ಟಿಪಲ್ ಚಾರ್ಜಸ್, ನಮ್ಮ ಹತ್ರ ಮಲ್ಟಿಪಲ್ ಚಾರ್ಜಸ್ ಮೋರ್ ದ್ಯಾನ್ 2 ಚಾರ್ಜಸ್ ಇತ್ತು ಅಂದರೆ, ಸಿಸ್ಟಮ್ ಆಫ್ 3 ಚಾರ್ಜಸ್ ಇತ್ತು ಅಂದರೆ, ಫೋರ್ಸ್ ಬಿಟ್ವೀನ್ ಎನಿ 2 ಚಾರ್ಜಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಪ್ರೆಸೆನ್ಸ್ ಆಫ್ ಥರ್ಡ್ ಚಾರ್ಜ್. ಅಂದರೆ ಬಿಟ್ವೀನ್ 1 and 2 ಇದ್ದಾಗ Q1 Q2 ಅಷ್ಟೇ ಕನ್ಸಿಡರ್ ಮಾಡ್ತೀವಿ, ಥರ್ಡ್ ಚಾರ್ಜ್ ಬಗ್ಗೆ ನೋಡೋದಿಲ್ಲ. 1 and 3 ಇದ್ದಾಗ 1 and 3 ಅಷ್ಟೇ ನೋಡ್ತೀವಿ, Q1 and Q3 ವಿ ಆರ್ ನಾಟ್ ವರಿಡ್ ಅಬೌಟ್ ಚಾರ್ಜ್ ಅಟ್ 2. ಆದರೆ ಟೋಟಲ್ ಚಾರ್ಜ್ ಆನ್ 1 ನೋಡಬೇಕಾದ್ರೆ ಇಟ್ ಶುಡ್ ಬಿ ವೆಕ್ಟರ್ ಸಮ್ ಆಫ್ ದ ಇಂಡಿವಿಜುವಲ್ ಫೋರ್ಸಸ್ ಅನ್ನೋದನ್ನು ನೋಡಿದ್ದೀವಿ. ಇದನ್ನು ಅರ್ಥ ಆಗೋಕ್ಕೆ ಒಂದು ಫ್ರೆಂಡ್ಸಿನ ಕಾನ್ಸೆಪ್ಟ್ ತೊಗೊಂಡು ನೋಡಿದ್ದೀವಿ. ಇದು 2 ಚಾರ್ಜಸ್ಗಾಯಿತು ಅಂದರೆ ಇದು ಎನ್ ಸಿಸ್ಟಮ್ ಆಫ್ ಎನ್ ಚಾರ್ಜಸ್ಸಿಗೆ ಏನಾಗಬೇಕು ಅನ್ನೋದನ್ನು ನೋಡಿದ್ದೀವಿ. ಹಾಗೆ ಅದರದ ನಾವು ನೊಟೇಷನ್ ಅಂದರೆ ಸೈಂಟಿಫಿಕ್ ಇದರಲ್ಲಿ ಹೇಗೆ ಬರೆಯೋದಾಯಿತು ಅಂದರೆ ಸ್ಟ್ಯಾಟಿಸ್ಟಿಕಲ್ ನೊಟೇಷನನ್ನು ಕೂಡ ನೋಡಿದ್ದೀವಿ. ಇದು ಸ್ಟೇಟ್ಮೆಂಟ್ ಇದೆ, ಸ್ಟೇಟ್ಮೆಂಟನ್ನು ನೀವು ನೆನ್ಪಿಡಲೇಬೇಕಾಗತ್ತೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂತ ಕೇಳಿದ್ರೆ ಈ ಕ್ವೆಶನ್ ಇದನ್ನು ಬರೆದು ನೀವು ಮೇಲ್ಗಡೆ ಇರೋಂಥ ವ್ಯಾಲ್ಯೂಸನ್ನೆಲ್ಲ ಕ್ಯಾಲ್ಕುಲೇಷನ್ಸನ್ನೆಲ್ಲ ಈ ಡೆರಿವೇಷನ್ ಮಾಡಬೇಕಾಗತ್ತೆ. ಸೊ 2 ಮಾರ್ಕ್ಸಿಗೆ ಏನು ಮಾಡಬೇಕು, 3 ಮಾರ್ಕ್ಸಿಗೆ ಏನು ಮಾಡಬೇಕು ಅನ್ನೋದನ್ನ ವೀಡಿಯೋಲ್ಲಿ ನೋಡಿದ್ದೀವಿ. ಅದಾದ ನಂತರ ನಾವು ಹಲವಾರು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಂಬಿಟ್ಟು ಈಕ್ವಿಲಿಬ್ರಿಯಮ್ ಕಂಡೀಷನ್ನಲ್ಲಿ ಏನೇನು ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ನೋಡಿದ್ದೀವಿ. ಮುಂದಿನ ವೀಡಿಯೋಲಿ ಇದೇ ರೀತಿಯಾಗಿ ಇನ್ನೊಂದಿಷ್ಟು ಬರುವಂತಹ ಪ್ರಾಬ್ಲಮ್ಸನ್ನು ನೋಡೋಣಂತೆ. ಹೋಪ್ ಯು ಆಲ್ ಎಂಜಾಯ್ಡ್ ಟುಡೇ. See you all in the next video. Till that, enjoy. Thank you.